ಸ್ವರೂಪ್, ಯುರೇಖಾ ಜೋನ್ಸ್, ನಮ್ಮ ಅನಿತಾ ಸೆಬಾಸ್ಟನ್ ಅವರು, 4 ಜನ ಗಂಡ್ಮಕ್ಳು. ಅದರಲ್ಲಿ 3 ಜನ ಸೊಸಿಯರಲ್ಲಿದ್ದಾರೆ, ಅವರು ಆಸ್ಟ್ರೇಲಿಯಾನಲ್ಲಿದ್ದಾರೆ. ಸೊ ವಿ ಮಿಸ್ ಯು ಅನಿತಾ ಮ್ಯಾಮ್ ಅಂತ ಹೇಳ್ತಾ ಓಕೆ ರೆಡಿನಾ? 3 ಜನ ಒಂದ್ ರೀತಿ ಹೇಳ್ಬೇಕಂದ್ರೆ ತಾಯಿ ಇದ್ದ ಹಾಗೆ ನಮ್ಮ ಗಿಲ್ಲಿಗೆ. ಸೊ ಗಿಲ್ಲಿ ಅಂದ್ರೆ ನಮ್ಮ ಸಿನಿಮಾದ ವಿಲನ್ ಹೆಸರು ಗಿಲ್ಲಿ. ಸೊ ಓವರ್ ಟು ಯು. ಆಲ್ ದಿ ಬೆಸ್ಟ್. ಶೇರ್ ಸಿನಿಮಾ ಟ್ರೈಲರ್ ಲಾಂಚ್. ಇದು ನಂಗೆ ತುಂಬ ಖುಷಿ ಅನಿಸ್ತು. ಹೆಣ್ಮಕ್ಳ ಕಡೆಯಿಂದ ಲಾಂಚ್ ಮಾಡಿಸಿದ್ದು. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗತ್ತೆ ಅಲ್ಲಿ ಸಾಕ್ಷಾತ್ ಭಗವಂತ ಇರ್ತಾನೆ. ಅದ್ವಿ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಅಂತ ಹೇಳ್ತಾ, ಈಗ ಮೊದಲಿಗೆ ಸಿನಿಮಾ ಕುರಿತಾಗಿ ಹೆಚ್ಚು ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಸಿನಿಮಾದ ಸೂತ್ರಧಾರ ಅಂದ್ರೆ ಡೈರೆಕ್ಟರ್ ಲಾಸ್ಟ್ ಅಂತ. ಓಕೆ, ಬಟ್ ಏನು ಗೊತ್ತಿಲ್ಲ, ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಕಂಟೆಂಟ್ ನಿಮ್ಮ ಹತ್ರನೇ ಇರೋದಲ್ಲ. ಈಗ ಕೊಡಿ ಮೈಕ್ ಕೊಡಿ. ಎಸ್, ಎಲ್ಲರಿಗೂ ಶೇರ್ ಸಿನಿಮಾದ ತಂಡದ ಪರವಾಗಿ ಹೃದಯಪೂರ್ವಕ ಸುಸ್ವಾಗತ. ಪ್ರೀತಿಯಿಂದ ಈ ಸಿನಿಮಾನ ಆಶೀರ್ವಾದ ಮಾಡಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಶೇರ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಅಥವಾ ಶೇರ್ ಸಿನಿಮಾದ ಬಗ್ಗೆ ಹೇಳೋದಾದರೆ, ಇದೊಂದು ಕಿರಣ್ ರಾಜ್ದ ಒಂದು ಎಲಿವೇಶನ್ ಅಂತಾರಲ್ಲ, ಇನ್ನೊಂದು ಆ್ಯಂಗಲ್. ಭರ್ಜರಿ ಗಂಡುಗೆ ನಾವು ಅತ್ಯಂತ ಅಂದರೆ ತುಂಬ ಕಷ್ಟಕರವಾದ ಒಂದು ತಯಾರಿ ಮಾಡ್ಕೊಂಡ್ವಿ. ನಾನು ಭರ್ಜರಿ ಗಂಡು ಮಾಡೋಕ್ಕೆ ಮುಂಚೆ ಅವರು ಕನ್ನಡತಿ ಸೀರಿಯಲ್ ಮಾಡುವಾಗ ಪರಮ್ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಒಂದು ಡಿಸ್ಕಷನ್ ಮಾಡಿದ್ವಿ, ಈ ಥರ ಕತೆ ಅಂದ್ಕೊಂಡಿದ್ದೀವಿ ಅಂತ. ಅವ್ರ ಮುಂದೆನೇ ಹೇಳಿದಂಥ ಮಾತು ನನಗೆ ಇನ್ನೂ ಕಿವಿಲಿದೆ. ಈ ಕತೆ ನೀನು ಈ ದುನಿಯಾ ಉಜ್ಜಿ ಅವ್ರಿಗೆ, ಪುನೀತ್ ರಾಜ್ಕುಮಾರ್ ಸರ್ಗೆ ಮಾಡಿರೋಂಥ ಕತೆ ಮಾಡ್ಕೊಂಡಿದ್ಯಾ, ಕಿರಣ್ ರಾಜು ಚಾಕ್ಲೇಟ್ ಇರೋದು ಹೆಂಗೆ ಆಯ್ಕೆ ಮಾಡಿದ್ಯಾ ಅನ್ನೋ ಥರ. ನಾನು ಅವ್ರಿಗೆ ಹೇಳಿದೆ, ಇನ್ನೊಂದು 6 months ಬಿಟ್ಟು ನೋಡಿ ನಿಮ್ಮ ಕಿರಣ್ ರಾಜ್ ಹೇಗಿರ್ತಾರೆ ಅಂತ. ಸೊ ಆ ತಯಾರಿ ಮಾಡಿ ಭರ್ಜರಿ ಗಂಡು ಮಾಡಿದ್ವಿ. ಬಟ್ ನನಗೆ ಎಲ್ಲೋ ಒಂದು ಅಸಮಾಧಾನ, ಅಂದರೆ ಇನ್ನೂ ಈ ಕ್ಯಾರೆಕ್ಟರ್ನ ಇನ್ನೂ ರಗಡಾಗಿ ತೋರಿಸ್ಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದಂಥ ಕತೆ ಇದು. ಆ ಕ್ಯಾರೆಕ್ಟರಿಂದ ಸೃಷ್ಟಿಯಾದಂಥ ಕತೆ ಅದೊಂದು ಆ್ಯಂಗಲ್. ಅದು ಇನ್ನೊಂದು ಆ್ಯಂಗಲು, ಸುದರ್ಶನ್ ಸರ್ ಅವ್ರ ಮಗನ್ನ ಭರ್ಜರಿ ಗಂಡು ಟೈಮಲ್ಲಿ ನನಗೆ ಪರಿಚಯ ಮಾಡಿಸಿ, ನನ್ನ ಮಗನಿಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆ, ಆ ಹುಡುಗ ಹೀರೋ ಆಗಬೇಕಂತೆ ಅಂತ ಪರಿಚಯ ಮಾಡಿಸೋದು. ನಾನು ಸುತ್ತು ಒಂದು ರೌಂಡ್ ನೋಡಿದೆ. 17 ವರ್ಷ ಅನಿಸುತ್ತೆ. ಹೇಳ್ತಾರಲ್ಲ, 1/4 kg ಮಾಂಸ ಇರಲಿಲ್ಲ ಬಾಡೀಲಿ. ಸೊ ಈ ಹುಡುಗನ್ನ ಹೀರೋ ಮಾಡಬೇಕು ಅಂತ ನನಗೆ ಒಂದು ಟಾಸ್ಕ್. ನಮ್ಮ ಟೀಮ್ ಜೊತೆ ಎಲ್ಲ ನಾನು ಡಿಸ್ಕಸ್ ಮಾಡಿದೆ. ಅದಕ್ಕೆ ಕಿಟ್ಟಿ ಕೌಶಿಕ್ ನಾನು ಏನೇ ಇರಲಿ ಫಸ್ಟ್ ನಾನು ಶೇರ್ ಮಾಡ್ಕೊಳ್ಳೋದು, ನೋಡಿ ನಿಮ್ಮ ಇಷ್ಟ ಏನು ಮಾಡ್ತೀರಾ ಮಾಡಿ ಅಂದವರು. ಸರಿ, ಆಮೇಲೆ ನಾನು ಕಿಟ್ಟಿಗೆ ಹೇಳಿದೆ, ಈ ಥರ ಇಲ್ಲ ಹುಡುಗ ಹೀರೋ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಈಗ ಅಂತ ಹೇಳಿ. ಸರಿ, ನನ್ನ ತಲೆಯಲ್ಲಿ ಏನೇನೋ ಬಂದು, ಸರಿ ಆ ಹುಡುಗನ್ನ ಕರೆದೆ, ಕ್ರಿಸ್ ಕರೆದು ಕೇಳಿದೆ ಅವನಿಗೆ, ನೀನು ಹೀರೋ ಆಗಬೇಕಾ ಅಥವಾ ಒಳ್ಳೆ ನಟ ಆಗಬೇಕಾ? ನೀನು ನೋಡಿದ ತಕ್ಷಣ ಸ್ಕ್ರೀನಲ್ಲಿ ಜನ ವಿಸಲ್ ಹೊಡಿಬೇಕು, ಆ ಥರ ನಿನ್ಗೆ ಇಷ್ಟನಾ, ನೀನು ಹೀರೋ ಆಗೋಕ್ಕೆ ಇಷ್ಟನಾ? ನೀವೇನು ಹೇಳಿದ್ರು ಮಾಡ್ತೀನಿ, ನನಗೆ ಜನ ನನ್ನ ನೋಡಿದ್ರೆ ವಿಸಲ್ ಹೊಡಿಬೇಕು ಅಂತ. ಸರಿ, ನನ್ನನ್ನು ನಂಬಿ ನೀನು ಇದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡು ಅಂತ ಮಾಡಿ. ಸೊ ಈ 2 ಆ್ಯಂಗಲಲ್ಲಿ ಹೀರೋ ಮತ್ತು ವಿಲನ್ಗೆ ಈ ಕತೆ ಶುರುವಾಗಿದ್ದು. ಸೊ ಅದರಂತೆ ಆಮೇಲೆ ನನಗೆ ಇವ್ರು ಕೊಟ್ಟಂಥ ಜವಾಬ್ದಾರಿ, ಸುದರ್ಶನ್ ಸರ್ ಫ್ಯಾಮಿಲಿ 4 ಜನ ಅಣ್ಣ ತಮ್ಮಂದು ಇದ್ದಾರೆ ಅವರು. ನಾನು ನಿಜವಲ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅಸೋಸಿಯೇಟ್ ಪೀಪಲ್ ಲೈಕ್ ದಿಸ್. ನನ್ನನ್ನು 4ನೇ ಜೊತೆಗೆ 5ನೇ ಮಗನಾಗಿ ಅವ್ರ ಮನೆಗೆ ಸೇರಿಸ್ಕೊಂಡ್ರು. ನೀನು ನಮ್ಮ ಮನೆ ಮಗ ಥರ ಅಂತ ಹೇಳಿ ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾನು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಈ ರೇಂಜ್ಗೆ ಇವಾಗ ರಿಲೀಸ್ಗೆ ಬಂದಂಥ ಸಿನಿಮಾ ಇದು. ಶೇರ್ ಸಿನಿಮಾದಲ್ಲಿ ಒಂದು ನಾರ್ಮಲ್ ಕಥೆನೇ ಇದು, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಕುತೂಹಲಭರಿತ ಅಂಶಗಳು ಸಿಗುತ್ತೆ ಸಿನಿಮಾದಲ್ಲಿ. ಒಂದು ಅಂಶದಲ್ಲಿ ಅನಾಥ ಮಕ್ಕಳು ಅವರಿಗೆ ಏನು ಜವಾಬ್ದಾರಿ ಇರಲ್ಲ, ಅಂದರೆ ಅವತ್ತು ದುಡಿಬೇಕು, ಸಂಜೆ ಊಟ ಮಾಡೋದು, ಇದೆ ಇಷ್ಟು ಖುಷಿಯಾಗಿರುವಂಥ ಅನಾಥ ಮಕ್ಕಳು ಸಡನ್ನಾಗಿ ಅವ್ರ ಲೈಫಲ್ಲಿ ಏನೋ ಒಂದು ತೊಂದರೆ ಆದಾಗ ಅಲ್ಲಿ ಒಂದು ಹೀರೋ ಒಂದು ಡೈಲಾಗ್ ಹೇಳ್ತಾರೆ, ಅಂದರೆ ಅನಾಥ ಅಂತ ನಮ್ಮನ್ನು ಯಾಕೆ ಹೇಳ್ತೀರಾ, ನಾವೇನು ಹುಟ್ಟಿದಾಗಲೇ ಬೋರ್ಡ್ ಹಾಕೊಂಡ್ಬಂದಿದ್ವಿ ಅನಾಥರಾಗಬೇಕು ಅನ್ನೋದು. ಅಂದರೆ ಇದೊಂದು ಪದ ಹೇಳುತ್ತೆ ಅನಾಥ ಮಕ್ಕಳಿಗೆ ಎಷ್ಟು ಕಷ್ಟ ಇರುತ್ತೆ ಏನು ಅನ್ನೋದು. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಫುಲ್ ಮೀಲ್ಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಶೇರ್. ಮೊದಲಿಗೆ ಈ ಚಿತ್ರದಲ್ಲಿ ನಟಿಸಿದ
ಎಲ್ಲ ನನ್ನ ಆ್ಯಕ್ಟರ್ಸ್ಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಐ ಆಮ್ ಗ್ರೇಟ್ಫುಲ್ ಟು ಬಿ ಅಸೋಸಿಯೇಟೆಡ್ ಆ್ಯಕ್ಟರ್ಸ್ ಲೈಕ್ ಕಿರಣ್ ರಾಜ್. ಇನ್ಫ್ಯಾಕ್ಟ್ ನಾನು ಇವತ್ತು ಯಾವತ್ತೂ ಹೇಳ್ದೇ ಇರೋಂಥ ಮಾತು ಕಿರಣ್ ರಾಜ್ಗೆ ಹೇಳಬೇಕು. ಸೀರಿಯಲ್ ನೋಡಿದ್ಮೇಲೆ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಇಮ್. ನಾನು ಅವನಲ್ಲ, ಬಟ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಕಿರಣ್ ರಾಜ್. ಆಲ್ ದಿ ಬೆಸ್ಟ್ ಕಿರಣ್. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕಿರಣ್ ಅವರು ನನ್ನ ಕೈಗೂ ಸಿಗದೆ ಇರೋಂಥ ಬ್ಯುಸಿಯೆಸ್ಟ್ ಹೀರೋ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಅದು ನನ್ನ ಮನಸ್ಪೂರ್ವಕ ಆಸೆ. ಹಾಗೆ ಗಿಲ್ಲಿ, ಇವತ್ತು ಕ್ರಿಸ್ ಅನ್ನೋದು ಹೋಗಿ ಗಿಲ್ಲಿ ಅನ್ನೋದು ಬಂದಿದೆ. ಈಗಾಗಲೇ ಒಂದು 2-3 ಸಿನಿಮಾ ಆಫರ್ಸ್ ಕೂಡ ಅವರಿಗೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಆ ಹುಡುಗಂದು ಡೆಡಿಕೇಶನ್ ಎಷ್ಟಿದೆ ಅಂದರೆ, ನಾನು ಮೊದಲನೇ ದಿವಸ ಮಾತ್ರ ನನಗೆ ಆತಂಕ ಇದ್ದಿದ್ದು, ಈ ಹುಡುಗನ್ನ ಇಟ್ಕೊಂಡು ಫುಲ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಬಟ್ ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತಾರೆ ಅಂತಾರಲ್ಲ, ಅಂಥ ಕ್ಯಾರೆಕ್ಟ್ರು ಗಿಲ್ಲಿ. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮಾತು ಬರಲ್ಲ. ಮೊನ್ನೆ ಕೇಳ್ದ ನನಗೆ, ಸರ್ ನನ್ನ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಯಾವ್ದಾದ್ರು ಕೋರ್ಸ್ ತಗೊಳ್ಳ ಅಂತ. ಬೇಡ, ಕೋರ್ಸ್ ಎಲ್ಲ ವರ್ಕೌಟ್ ಆಗಲ್ಲ, ನೀನು ಮಾತು ಜಾಸ್ತಿ ಆಡ್ತಾ ಆಡ್ತಾ ಇಂಪ್ರೂವ್ ಆಗ. ಅಂದರೆ ಅಷ್ಟು ಡೆಡಿಕೇಶನು. ಅಂದರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೀನಿ ಯಾವಾಗಲೂ ಅಷ್ಟೇ. ಏನಾದರೂ ಹೇಳಿ, ಸಿಗರೇಟ್ ಸೇದೋ ಕ್ಯಾರೆಕ್ಟ್ ಇತ್ತು. ನಾನು ಹೇಳಿದೆ, ನಿಮ್ಮ ಅಪ್ಪ ಅಮ್ಮನ ಕೈಲಿ ನನ್ನನ್ನು ಬಯಸ್ಬೇಡ, ನೀನು ಇಷ್ಟು ಸಿಗರೇಟ್ ಸೇರ್ತಾ ಇದೆಯಾ ಸಿನಿಮಾದಲ್ಲಿ ಅನ್ನೋದು. ಸೊ ಏನು ಹೇಳಿದ್ರು ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡ್ಕೋತಾನೆ. ಹಾಗೆ ಸುರೇಖಾ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪಕ್ಕದಲ್ಲಿ ಬೆಂಕಿ ಇದೆ. ಅವರು ನನಗೆ ಆ್ಯಕ್ಚುಲಿ ಕಿಟ್ಟಿ ಕೌಶಿಕಿಂದ ಒಂದು ರೆಫರೆನ್ಸ್ ಬಂತು. ಈ ಥರ ಒಬ್ಬರನ್ನ ನೀವು ಅಂದ್ಕೊಂಡಿದ್ದೀರ ಪೊಲೀಸ್ ಕ್ಯಾರೆಕ್ಟ್ರಿಗೆ ಈ ಥರ ಒಂದು ಕ್ಯಾರೆಕ್ಟರ್ ಇದ್ದಾರೆ ಅಂತ. ನಾನು ನೋಡಿ ನನಗೂ ಸೂಕ್ತ ಅನ್ನಿಸ್ತು. ಅವರನ್ನು ತುಂಬ ಜೀವ ಕೊಟ್ಟು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿ ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಇನ್ನು ಟೆಕ್ನಿಕಲ್ ಟೀಮ್, ಹಾಗೆ ಶೋಭಿ ಕೂಡ ಒಂದು ಖಳನಾಯಕನ ಪಾತ್ರ ಮಾಡಿದ್ದಾರೆ. ಕಾರ್ತಿಕ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ರಾಕಿ, ಅವನು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾನು ನೋಡಿ, ನನ್ನ ಮನೆಯಲ್ಲಿ ಡ್ಯಾನ್ಸ್ ಕಲಿತು ಇಷ್ಟುದ್ದ ಹುಡುಗಯಿಂದ ಬೆಳೆದಿದ್ದು ಈಗ ಮುಂದೆ ಒಂದು ಹೀರೋ ಕೂಡ ಆಗ್ತಾ ಇದ್ದಾನೆ. ಕಂಗ್ರ್ಯಾಚುಲೇಷನ್ಸ್ ರಾಕಿ, ನಿನಗೆ ದೇವರು ಒಳ್ಳೇದು ಮಾಡಲಿ. ಸೊ ಟೆಕ್ನಿಕಲ್ ಟೀಮ್ ಅಂದರೆ ನನ್ನ 2 ಕಣ್ಣು ಕಿಟ್ಟಿ ಕೌಶಿಕ್. ಅಂದರೆ ಸುಮಾರು ಜಗಳ ಮಾಡ್ಕೊತೀವಿ, ಆದರೂ ಈ ಔಟ್ಪುಟ್ ನನಗೆ ಯಾವಾಗಲೂ ನಾನು ಯಾರಿಗಾದ್ರೂ ಟೀಸರ್ ಎಲ್ಲ ತೋರಿಸಿದಾಗೆ ನನಗೆ ಟಕ್ ಅಂತ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಫಸ್ಟ್ ಕೇಳೋದು ಕ್ಯಾಮ್ರಾಮ್ಯಾನ್, ಯಾರು ಕ್ಯಾಮ್ರಾಮ್ಯಾನ್ ಅಂತ ಕೇಳ್ತಾರೆ. ಅಂದರೆ ಡೈರೆಕ್ಟ್ರಿಗೆ ಏನು ಬೆಲೆನೇ ಇಲ್ವ ಅಂತ ನಾನು ರೇಗಿಸೋದು. ಅವರು ನೀವು ಹೇಳೋದಲ್ವ ಸರ್, ನಾವು ತೆಗೆದುಕೊಡೋದು. ಬಟ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಯಾರಿಗೆ ಒಳ್ಳೆ ಹೆಸರು ಬಂದು ನಾನು ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ವಿಜಯ್ ಗುಮ್ಮಿನೇನಿ. ವಿನೋದ್ ಬಗ್ಗೆ ಅಂತೂ ಇವತ್ತು ಆ್ಯಕ್ಚುಲಿ ವಿನೋದ್ ಮಾಸ್ಟರ್ ಬರಬೇಕಿತ್ತು, ನನ್ನ ತುಂಬ ಆಸೆ. ಯಾಕಂದರೆ ಇದರಲ್ಲಿ ಆ್ಯಕ್ಷನ್ಗೆ ಭಾಳ ಒತ್ತು ಇದೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ಗಿದೆ ಆ್ಯಕ್ಷನ್. ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನೋದ್ ಮಾಸ್ಟರ್ಗೂ ನಾನು ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ಮತ್ತೊಮ್ಮೆ ಈ ಅವಕಾಶ ನನಗೆ ಕೊಟ್ಟಂಥ ಗ್ರೇಸ್ ರಾಜ್ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗೂ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇನ್ನು ಯಶಸ್ಸು, ಸಕ್ಸಸ್ ಎಲ್ಲ ನಮ್ಮ ಕನ್ನಡ ಜನತೆ ಕೈಯಲ್ಲಿದೆ, ಹಾಗೆ ದೇವರ ಕೈಯಲ್ಲಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಕಿರುತೆರೆ, ಹಿರಿತೆರೆ ಎರಡರಲ್ಲೂ ಈಕ್ವಲಿ ಇಂಪಾರ್ಟೆನ್ಸ್ ಕೊಡ್ತಿರುವಂಥ ನಮ್ಮ ಪ್ರೀತಿಯ ಕಿರಣ್ ರಾಜ್ ಅವ್ರು ಏನು ಹೇಳ್ತಾರೆ ಸಿನಿಮಾ ಬಗ್ಗೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆದರೆ ನನಗೆ ಆಸ್ ಅ ಆ್ಯಕ್ಟರ್ ಇಲ್ಲಿ ಚೂಸ್ ಮಾಡೋದಕ್ಕಲ್ಲ, ಒಂದು ಇಂಡಸ್ಟ್ರಿಯಲ್ಲಿ ಸುಮಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಕ್ಕೆ, ಅದರಿಂದ ಸುಮಾರು ಫ್ಯಾಮಿಲಿ ಇವತ್ತು ವರ್ಕ್ ಆಗ್ತಿದೆ. ಸೊ ಸುದರ್ಶನ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್ ಸರ್, ಅವರು ನನಗೆ ಹೇಳಿದಾಗೆ ಆ್ಯಕ್ಷನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಅದ್ರ ಥ್ರೂ ನನ್ನ ಒಂದು ಆ್ಯಕ್ಷನ್ಗೆ ನನಗೂ ಇಂಟ್ರೆಸ್ಟ್ ತುಂಬ ಜಾಸ್ತಿ ಹುಡ್ಕೋತು. ಅಂದರೆ ಐ ಶುಡ್ ಕಂಟಿನ್ಯೂ ಆ್ಯಸ್ ಅನ್ ಆ್ಯಕ್ಷನ್ ಹೀರೋ ಅಂತ. ಸೊ ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು ಹೇಳಬೇಕು. ಆಲ್ಮೋಸ್ಟ್ ಸ್ಟೋರಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ. ನನಗೆ ಅವರು ಹೇಳೋಕ್ಕೇನೂ ಬಿಟ್ಟಿಲ್ಲ. ಬಹುಶಃ ಅದಕ್ಕೆ ಅವರು ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಸೊ ಕ್ಯಾರೆಕ್ಟರ್ ಅನಾಥ್ ಹುಡುಗ, ಆ್ಯಂಡ್ ಅವನ ಸುತ್ತಮುತ್ತ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಸೊ ಅಲ್ಲಿ ನಡೆಯುವಂಥ ಒಂದಷ್ಟು ಇನ್ಸಿಡೆಂಟಿಂದ ಸ್ಟೋರಿ ಡ್ರೈವ್ ಆಗುತ್ತೆ. ಒಂದು ಸಸ್ಪೆನ್ಸ್, ಕ್ರೈಮ್ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಸೊ ಅದ್ರ ಥ್ರೂ ಕ್ಯಾರೆಕ್ಟರ್ ಜರ್ನಿ ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಅದೇ ಹೇಳಿದ್ರಿ, ಪ್ರತಿ ಸಿನಿಮಾದಲ್ಲೂ ಬೇರೆ ರೀತಿ ಕಾಣ್ತೀನಿ ಅಂತ. ಸೊ ಐ ಆಮ್ ಕಂಪ್ಲೀಟ್ಲಿ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ನನಗೆ ಒಂದು ಇನ್ಸ್ಟ್ರಕ್ಷನ್ ಅಂತ ಏನು ಬರುತ್ತೆ, ಆ್ಯಸ್ ಅ ಲೇಬರ್ ಐ ವರ್ಕ್, ಆ್ಯಸ್ ಅ ಎಂಪ್ಲಾಯಿ ಐ ಡಿಲಿವರ್ ಮೈ ಸ್ಕಿಲ್ಸ್. ಸೊ ಎಲ್ಲ ಕ್ರೆಡಿಟ್ಸ್ ಡೈರೆಕ್ಟರ್ಗೂ ಹೋಗಬೇಕು. ಸೊ ಯಾವುದೇ ರೀತಿ ಅವರು ಈ ಕ್ಯಾರೆಕ್ಟರ್ನ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಹೌ ದ ಸ್ಟೋರಿ ಹ್ಯಾಸ್ ಬೀನ್ ಥ್ರೂ. ಸೊ ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಹಿಮ್. ಆ್ಯಂಡ್ ಕೌಶಿಕ್ ಸರ್, ಅವ್ರು ನನಗೆ ಈ ಟೀಮ್ಗೆ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಲೈಕ್ ಬನ್ನಿ ಸರ್ ಏನಾದರೂ ಮಾಡೋಣ ಅಂತ ಅವರು ಯಾವಾಗಲೂ ಹೇಳ್ತಾನೆ ಇರ್ತಿದ್ರು.
ಸೊ ಕೌಶಿಕ್ ಸರ್ಗೂ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ರೂ ಔಟ್ ಒಂದು 6-7 ಇಯರ್ಸ್ ಜರ್ನಿ ಆಗಿದೆ ಅವ್ರ ಜೊತೆ. ಆ್ಯಂಡ್ ಯಾವಾಗಲೂ ಅವ್ರು ತುಂಬ ಫೋಕಸ್ಡ್ ಆಗಿದ್ರು. ಆ್ಯಂಡ್ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಈ ಒಂದು ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಅವ್ರಿಗೆ ಫೋಕಸ್ ಇದೆ, ಪ್ಲಸ್ ಹಂಗರ್ ಇದೆ. ಆ ಹಂಗರ್ಗೆ ನನ್ನ ಅವರು ಜೊತೆಯಲ್ಲಿ ಬನ್ನಿ ಟ್ರಾವೆಲ್ ಮಾಡೋಂತ ಕರ್ಕೊಂಡಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗೂ ಹ್ಯಾವ್ ಬಿನ್ ಪಾರ್ಟ್. ಸೊ ನಾನು ಈ ಸಿನಿಮಾಗೆ ಲೀಡ್ ಅಲ್ಲ, ಐ ಆಮ್ ಪಾರ್ಟ್ ಆಫ್ ದಿ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಪ್ರತಿಯೊಬ್ಬರು ಅಷ್ಟೇ ಡೆಡಿಕೇಶನಿಂದ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಮುಂದಿನ ಸಿನಿಮಾಗಳಿಗೂ ಕೂಡ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸಿದ್ದು ಅವರ ತಂದೆಯ ಹೆಸರಲ್ಲಿ ಪ್ರೊಡಕ್ಷನ್ ಹೌಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಗ್ರೇಸ್ ರಾಜ್. ಸೊ ಆ ಗ್ರೇಸ್ ಸದಾ ನಿಮ್ಮ ಇಡೀ ಫ್ಯಾಮಿಲಿಗೆ ಇರಲಿ ಅಂತ ಹಾರೈಸ್ತಾ, ವಾಟ್ ಯು ಸೇ ಸರ್? ನಿಮ್ಮ ಸಿನಿಮಾ ಮಗನ್ನ ಹೀರೋ ಮಾಡೋದಕ್ಕೆ ಅಂತ ಪ್ರಾರಂಭ ಮಾಡಿದಂಥ ಸಿನಿಮಾ ವಿಲ್ಲನ್ ಆದರೂ ಪರವಾಗಿಲ್ಲ ಮಿಂಚ್ಲಿ ಅಂತ ಖುಷಿದ. ನೀವು ಏನೋ ಒಂದು ರೋಲ್ ಮಾಡಿದ್ದೀರಾ ಅಂತ ಅನ್ನಿಸ್ತು, ಹೌದಾ? ಏನೋ ಒಂದು ಚಿಕ್ಕದೊಂದು ಡೈರೆಕ್ಟರ್ ಕೊಟ್ಟರು ಮೇಡಮ್. ಸೊ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನ್ನ ಪ್ರೊಫೆಷನ್ ಲಾಯರ್. ಇದರಲ್ಲಿ ಬರೋದು ನನಗೇನು ವಿಚಾರ ಇರಲಿಲ್ಲ, ಬಟ್ ಏನೋ ಒಂದು ಇದರಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಬಂದೆ. ಸೊ ನಾವು 4 ಜನ ಅಣ್ಣ ತಮ್ಮರು ಕುಂತು ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕು, ಮಗನಿಗೇನಾದರೂ ಒಂದು ಅವ್ನಿಗೆ ಇಷ್ಟ ಇತ್ತು ಒಂದು ಮೂವಿ ಮಾಡಬೇಕಂತ. ಅವನಿಗೆ ಯಾವ ಮೂವಿದಲ್ಲಿ ಮಾಡಿಸ್ಬೇಕು ಅಂತ ನಮಗೇನು ಗೊತ್ತಿರಲಿಲ್ಲ, ಏನೂ ಇರಲಿಲ್ಲ. ಸೊ ಒಂದು ಸರಿ ಪ್ರಸಿದ್ಧ ಸರ್ ಸಿಕ್ಕಿದಾಗ ಅವರೊಂದರು ಒಂದು ಚಿಕ್ಕ ಪಾತ್ರೆ ಕೊಡ್ತೀನಿ ನಿಮ್ಮ ಮಗನಿಗೆ ಅಂತ ಭರ್ಜರಿ ಗಂಡಲ್ಲಿ ಒಂದು ಚಿಕ್ಕ ಪಾತ್ರೆ ಕೊಟ್ಟರು. ಅದರಲ್ಲಿ 1 ಟೇಕಲ್ಲೇ ಚೆನ್ನಾಗಿ ಮಾಡಿದ್ದಾನೆ ಸರ್, ನಿಮ್ಮ ಮಗ ನೀವೇ ಒಂದು ಮೂವಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತಂದರು. ಬೇರೆ ಮೂವಿಯಲ್ಲಿ ಅಂತಂದರೆ ಯಾರು ತೊಗೋತಾರ ಯಾರಿಲ್ಲ ಅಂತ ನಮ್ಗೆ ಗುರ್ತಿರಲಿಲ್ಲ. ಸೊ ಅದಕ್ಕೆ ನಾವೇ ಒಂದು ಪ್ರೊಡಕ್ಷನ್ ಹೌಸ್ ತೆಗೆದು ನಮ್ಮದೇ ಒಂದು ಮಗನಿಗೆ ಇದು ಆ್ಯಕ್ಟ್ ಮಾಡಿಸ್ಬೇಕಂತ ನಮ್ಮ ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಆಮೇಲೆ ಪ್ರಸಿದ್ಧ ಸರ್, ಕಿಟ್ಟಿ ಸರ್, ಎಲ್ಲ ವಿನೋದ್ ಮಾಸ್ಟರ್ ಎಲ್ಲ ನಮ್ಮದೊಂದು ಒಳ್ಳೆ ಗ್ರೂಪ್. ಸೊ ಎಲ್ಲರೂ ಒಳ್ಳೆ ಕೋಆಪ್ರೇಷನ್ ಕೊಟ್ಟು ಲಾಸ್ಟ್ಗೆ ತುಂಬ ಕಷ್ಟ ಇತ್ತು ಮೂವಿ ಮಾಡೋಕ್ಕೆ. ಆಮೇಲೆ ಏನೋ ಮಾಡಿ ಮೇ 15ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ದೇವ್ರ ಚಿತ್ತ, ಎಲ್ಲ ನಿಮ್ಮ ಆಶೀರ್ವಾದ. ಮೇ 15ಕ್ಕೆ ರಿಲೀಸ್ ಆಗಲಿ ಅಂತ ಕೇಳ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ತಡ ಆಗ್ತಾ ಬರುತ್ತೆ ಆಲ್ರೆಡಿ ಕಂಪ್ಲೀಟ್ ತುಂಬ ತಡ ಆಗ್ತಿದೆ ಯಾಕೆ ಅಂತ. ಏನು ಸರ್? ರಿಲೀಸ್ ತುಂಬ ತಡ ಆಗ್ತಿದೆ ಯಾಕೆ ಅಂತ. ಸಿನಿಮಾ ಅಂದ್ರೆ ತಡನೇ ಆಗುತ್ತೆ ಸರ್. ಹಂಗಂತ ಅಲ್ಲ, ಎಷ್ಟು ವರ್ಷ ಆಯ್ತು ಅದು? 3.5 ವರ್ಷ ಆಯಿತು. 4 ವರ್ಷ ಆಯ್ತು. 4 ವರ್ಷ ಬೇಕಿತ್ತು. ಅಲ್ಲ, ತೊಂದರೆ ಬರ್ತಾ ಇರ್ತದೆ ಸರ್. ಮೂವಿ ಮಾಡಬೇಕಾದ್ರೆ ತುಂಬ ಕಷ್ಟಗಳು ಬರುತ್ತೆ. ಆಮೇಲೆ ಕುಮಾರಣ್ಣ ಸಿಕ್ಕಿದ ಮೇಲೆ ಸ್ವಲ್ಪ ಈಸಿ ಆಯಿತು ನಮಗೆ. ಅದೊಂದು ಹೇಳಕ್ಕೆ ನೆನಪೋದೆ. ಕುಮಾರಣ್ಣ ಸಿಕ್ಕಿದ ಮೇಲೆ ನಮಗೆ ಸ್ವಲ್ಪ ಈಸಿ ಆಯಿತು. ಏನು ಸರ್? ಡಿಸ್ಟ್ರಿಬ್ಯೂಷನ್ KRG ಅವರು ಕೊಟ್ಟಿದ್ದೀವಿ. KRG ಅವರು ಮಾಡ್ತಿದ್ದಾರೆ ಸರ್. ಓಕೆ, ಮೂವಿಂಗ್ ಆನ್. ಸಿನಿಮಾ ಮಾಡೋದು ಹೌದು, ಇಂಡಸ್ಟ್ರಿ ಸಮಸ್ಯೆ ನೋಡಿಕೊಂಡು ಒಂದು ಒಳ್ಳೆ ಟೈಮ್ಗೆ ರಿಲೀಸ್ ಮಾಡಬೇಕು ಅಂತ. ಹೌದು, ಖಂಡಿತ ಸ್ವಲ್ಪ ತಡ ಆಯಿತು. ಸಿನಿಮಾದ ಬಜೆಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಸ್ವಲ್ಪ ತಡ ಆಗಿತ್ತು. ಸೆನ್ಸಾರ್ ಬಗ್ಗೆ ಮಾತಾಡ್ಬೋದಾ? ಏನು ತೊಂದರೆ? ಯಾಕಂದ್ರೆ ನನಗೆ ಭಯ ಸ್ವಲ್ಪ ಸೆನ್ಸಾರ್ ಬಗ್ಗೆ ಮಾತಾಡೋಕ್ಕೆ. ನೀವು ಧೈರ್ಯ ಕೊಟ್ಟರೆ ಮಾತಾಡಿ. ಸರ್, ಭಾರತದ ಯಾರು ಮಾತಾಡೋ ಅಧಿಕಾರ ಇದೆ, ಮಾತಾಡಿ. ಖಂಡಿತ. ನನಗೆ ಆ್ಯಕ್ಚುಲಿ ಸಿನಿಮಾ ಈಗ ತುಂಬ ಕಷ್ಟ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದಾರಲ್ವಾ. ನಾನೇನಾದರೂ ಅಕಸ್ಮಾತ್ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ನಾನು ಸಾಫ್ಟ್ವೇರ್ ಕಂಪ್ನಿಲಿ ಇದ್ದೀನಿ. ಬಟ್ ನೆಕ್ಸ್ಟ್ ಪ್ರೊಫೆಷನ್ ಚೂಸ್ ಮಾಡಿದ್ರೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋಣ ಅಂತ ನನ್ನ ಆಸೆ. ಸ್ಟ್ಯಾಂಡಪ್ ಕಾಮಿಡಿಗೆ ಬೇಜಾನ್ ಕಂಟೆಂಟ್ ಇದೆ ಸೆನ್ಸಾರ್ದು, ಯಾರೂ ಮುಟ್ಟಿಲ್ಲ ಇವತ್ತವರೆಗೂ. ಪ್ರಾಣೇಶ್ ಅವರು ಎಲ್ಲೂ ಈ ಸೆನ್ಸಾರ್ ಬಗ್ಗೆ ಸಿನಿಮಾ ಬಗ್ಗೆ ಹೇಳ್ತಾರೆ, ಬಟ್ ಸೆನ್ಸಾರ್ ಬಗ್ಗೆ ಎಲ್ಲ ಏನು ಹೇಳಿಲ್ಲ. ನೋಡಿ, ನನಗೆ A ಸರ್ಟಿಫಿಕೇಟ್ಗೆ ನಾನು ಆಕ್ಚುಲಿ ಸುದರ್ಶನ್ ಸರ್ ನಾವಿಲ್ಲೇ ಕೂತಿರುವಾಗ ಸುದರ್ಶನ್ ಸರ್ ತುಂಬ ಆತಂಕದಲ್ಲಿ ಕೇಳ್ತಿದ್ರು, ಏನು ಕೊಡ್ಬೋದು ಸರ್ಟಿಫಿಕೇಟ್? ನಾನು ಧೈರ್ಯವಾಗಿರಿ, ಇವ್ರು ಕೊಡ್ತಾರೆ ಅಂತ. ಹೊರಗಡೆ ಬಂದ ತಕ್ಷಣ 4 ಜನ ಅಲ್ಲಿ ಕೂತಿದ್ರು. ಅವರು ನಿಮ್ಮ ಸಿನಿಮಾಗೆ A ಸರ್ಟಿಫಿಕೇಟ್ ಕೊಡ್ತಾರೆ. ನನಗೆ ಶಾಕು. ನಾನು ಇವ್ರಿಗೆ ಇವ್ರು ಅಂತ ನಾನು ಪ್ರಾಮಿಸ್ ಮಾಡಿದ್ದೆ A ಸರ್ಟಿಫಿಕೇಟ್ ಅಂತ. ಸರಿ, ನಾನು ಸ್ಟ್ಯಾಂಡಪ್ ಕಾಮಿಡಿ ಅಂತ, ಯಾಕಂದ್ರೆ ಈ ಸೆನ್ಸಾರ್ ಅವರು ಏನೇನು ಈಗ ಸ್ಟೇಟ್ಮೆಂಟ್ ನಮಗೆ ಕೊಡ್ತಾರೆ ಅದು ಸ್ಟ್ಯಾಂಡಪ್ ಕಾಮಿಡಿಗೆ ಬೆಸ್ಟ್ ಯೂಸ್ ಆಗುತ್ತೆ. ಸೊ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋಕ್ಕೆ ನನ್ನ ಹತ್ರ ತುಂಬ ಕಂಟೆಂಟ್ ಇದೆ.
ಅವರೊಂದು 4 ವಿಷಯ ಹೇಳಿದ್ರು ಸರ್. ಫಸ್ಟ್ ಆಫ್ ಆಲ್ ಅವ್ರಿಗೆ ನನಗೆ ಅರ್ಥ ಆಗಿದೆ ಅಂದ್ರೆ ಇವರಿಗೆ ಈ ತರ ಜಾನರ್ ಸಿನಿಮಾ ನೋಡಕ್ ಇಷ್ಟ ಇಲ್ಲ ಅಂತ. ಅವ್ರು ಹೇಳಿದ್ದು, ನೀವೊಂದು ಆಕ್ಷನ್ ಸಿನಿಮಾ ಮಾಡಿದೀರಾ, ಸಿನಿಮಾ ಎಲ್ಲ ಬರೀ ಆಕ್ಷನ್ ಇದೆ ಅಂತ. ನಿಮಗೆ ಜಾನರ್ ಕೇಳ್ಕೊಂಡು ಬಂದು ಸಿನಿಮಾ ನೋಡಿ. ನಿಮಗೆ ಆಕ್ಷನ್ ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಯಾಕೆ ಬಂದು ನೋಡ್ತೀರಾ? ಸುಮಾರು ಜನ ಇದಾರಂತೆ. ಆ ತರ ಯಾರಿಗೆ ಇಷ್ಟ ಇದೆಯಾ ಅಂತವ್ರನ್ನ ಬಂದು ಸಿನಿಮಾ ನೋಡಕ್ಕೆ ಕಳಿಸಿ. ಸೊ ಫಸ್ಟ್ ಅವ್ರಿಗೆ ಈ ಸಿನಿಮಾ ನೋಡಕ್ ಇಷ್ಟ ಇರಲಿಲ್ಲ. ಇಷ್ಟ ಇಲ್ಲದೆ ಅದು ಏನೋ ಒಂದು ನೋಡ್ಬೇಕು, ಸರ್ಟಿಫಿಕೇಟ್ ಕೊಡ್ಬೇಕಂತ ಬಂದು ನೋಡಿದ್ದಾರೆ. 4 ವಿಷಯ ಹೇಳಿದ್ರು. ಇದು 4 ವಿಷಯ ನೀವು ಕಟ್ ಮಾಡಿದ್ರೆ ಸಿನಿಮಾದಲ್ಲಿ ನಾನು ಇವೇ ಕೊಡ್ತೀನಿ ಅಂತ. ಮೊದಲನೇದು, ಶೋಭರಾಜ್ ಸರ್ ಗಿಲ್ಲಿ ಕ್ಯಾರೆಕ್ಟರ್ಗೆ 4 ಸಲ ಚುಚ್ತಾರೆ ಸರ್. ಅದನ್ನ ನಾವು ಹೇಳಿದ್ದು 2 ಸಲ ಚುಚ್ಚೋಂಗ್ ಮಾಡಿ ಅಂತ. ಅಂದ್ರೆ 2 ಸಲ ಚುಚ್ಚಿದ್ರೆ ಸಾಯಲ್ವಾ ಅಂತ ನನ್ನ ಪ್ರಶ್ನೆ. ಇನ್ನೊಬ್ರು ಮೇಡಮ್ ಕೂತಿದ್ರಲ್ಲಿ ಸಖತ್ತಾಗಿ ಹೇಳೋದು, ಅವ್ರು ಹಿಂದೆ ತಿಳ್ಕೊಂಡು, ಒಂದ್ ಕೆಲಸ ಮಾಡಿ, ವೈ ಡೋಂಟ್ ಯು ರೀಶೂಟ್ ಅಂದ್ರು. ಏನ್ ಇವರು ನನಗೆ ನೋಡಿ ಬರುತ್ತೆ, ನನಗೆ ಇವ್ರ ಮನೆಯಿಂದ ನಾ ಕೊಡ್ತಾರೆ ರೀಶೂಟ್ ಮಾಡಕ್ಕೆ. ನಾನು ತುಂಬಾ ನನಗೆ ಬಂದಿದ್ದನ್ನ ನಾನು ಸಹಿಸ್ಕೊಂಡು ಹೇಳಿದೆ. ಯಾಕಂದ್ರೆ ಭಯ, ಇಲ್ಲಿ ಒಳಗಡೆ ಬಿಡಕ್ಕೆ ಭಯ ಪಡ್ತಾರೆ, ಅವ್ರ ಹತ್ರ ಮಾತಾಡಕ್ಕೆ ಅಷ್ಟು ಭಯ ಇಡಿಸ್ಬಿಟ್ಟಿದ್ದಾರೆ ನಮ್ಗೆ ಸೆನ್ಸಾರ್ ಅವರದ್ದು. ಈಗ ಸಿನಿಮಾ ನೋಡಿ, ನೀವೇ ಹೇಳಿದ್ರಿ 4 ವರ್ಷ ಎಷ್ಟು ಕಷ್ಟಪಡ್ತೀವಿ ನೀವು ಸಿನಿಮಾ ಮಾಡಕ್ಕೆ. ಇವಾಗ ಮುಂದೆ ಸಿನಿಮಾ ಮಾಡಕ್ಕೆ ಸೆನ್ಸಾರ್ ಮೈಂಡಲ್ಲಿ ಇಟ್ಕೋಬೇಕು, ಡಿಸ್ಟ್ರಿಬ್ಯೂಟರ್ಸ್ ನ ಮೈಂಡಲ್ಲಿ ಇಟ್ಕೋಬೇಕು. ನಾವು ಸಿನಿಮಾ ಮಾಡುವಾಗ ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾ ಲೆಂತ್ ಆಯ್ತು ಕಟ್ ಮಾಡ್ಸಕ್ ಹೇಳಿ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನಮಗೆ. ನಾವು ಈ ವಿಷಯ ಇವಾಗ ನಾವು ಕೇಳ್ತೀವಿ ಅಂದ್ರೆ, ರತ್ನಮಂಜರಿ ಸಿನಿಮಾ 25 ನಿಮಿಷ ನನಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ ಮಾತಿನ ಕಟ್ ಮಾಡಿಸೋದು, ಪ್ರೊಡ್ಯೂಸರ್ಗೆ ಭಯ ಇರಿಸಿ. ತುಂಬಾ 2.5 ಗಂಟೆ ಇದೆ, 2 ಗಂಟೆ 35 ನಿಮಿಷ. ಸೆಕೆಂಡ್ ಶೋಗೆ ಸಿನಿಮಾ ಜನ ಬಂದ್ರೆ ಬಸ್ ಸಿಗಲ್ಲ, ಸೊ ಸೆಕೆಂಡ್ ಶೋಗೆ ಸಿನಿಮಾ ಬರಲ್ಲ ಅಂತ 4 ಅವರ್ ಸಿನಿಮಾ ಸ್ವಾಮಿ. ದುರಂಧರ್ ಸಿನಿಮಾ ಜನ ನೋಡ್ತಾ ಇಲ್ವಾ? ಸೊ ನಾವು ಡೈರೆಕ್ಟ್ ಯಾರನ್ನ ಮನ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕು. ಸೊ ಅದೊಂದು ಹೇಳಿದ್ರು. ಸೊ ಶೋಭರಾಜ್ ಸರ್, ನಾನು ಹೇಳಿದೆ, ಮೇಡಮ್ ನನಗೆ ರೀಶೂಟ್ ಮಾಡೋ ಪ್ರಿವಿಲೇಜ್ ಎಲ್ಲ ಇಲ್ಲ ಸಿನಿಮಾದಲ್ಲಿ, ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಹತ್ರ ತುಂಬಾ ಶಾರ್ಟ್ಸ್ ಇಲ್ಲ ರೀಪ್ಲೇಸ್ಗೆ ಅಂತ. ಎರಡನೇದು, ಒಂದು ಐಟಮ್ ಸಾಂಗ್ ಇದೆ. ಐಟಮ್ ಸಾಂಗ್ ನ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಿಟ್ಟಿದೀವಿ. 1 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ. ಇಡೀ ಸಾಂಗ್ ನ ಜನ ಎಲ್ಲ ನೋಡಿದ್ದಾರೆ. ಇವ್ರು ಹೇಳ್ತಾರೆ ಕ್ಲೀವೇಜ್ ಜಾಸ್ತಿ ತೋರಿಸ್ತಾ ಇದ್ರೆ ಅದನ್ನೊಂದು ಶೂಟ್ ಕಡಿಮೆ ಮಾಡಿ ಅಂತ. ನಾವೇನ್ ಪೇಂಟ್ ಮಾಡಕ್ಕಾಗತ್ತಾ ಇವಾಗ ಶೂಟ್ ಮಾಡಿರೋದನ್ನ? ಇವ್ 1 ಲಕ್ಷ ಜನ ಆಲ್ರೆಡಿ ನೋಡಿದ್ದಾರೆ. ಈಗ ಇವರು ನಮ್ಗೆ ಏನಂತ ಕಮೆಂಟ್ ಮಾಡ್ತಾರೆ, ಅದನ್ನ ಕ್ಲೀವೇಜ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಹಾಗೆ ಈ ತರ ನನಗಂತೂ ತುಂಬಾ ಇನ್ನೊಂದು, ಕಿರಣ್ ರಾಜ್ ಇಂಟ್ರಡಕ್ಷನ್, ನಾವು ಏನೋ ಕ್ರಿಯೇಟಿವ್ ಆಗಿ ಏನೋ ಯೋಚನೆ ಮಾಡೋಣ. ಹೌದು, ಎಲ್ಲ ಇರೋ ಇಂಟ್ರಡಕ್ಷನ್ ತರ ಇದೆ, ಇದನ್ನ ಯಾಕೆ ನೋಡ್ಬೇಕು ಸಿನಿಮಾ ಅನ್ನೋದನ್ನ. ನಾನು ಅವನು ಶಿವರಾತ್ರಿ ದಿವಸ ಶಿವನೇ ಬಂಗಿ ಹೊಡೆಯೋದು, ಶಿವ ಹೊಡಿತಾರ ಅಥವಾ ಅವ್ರ ಭಕ್ತರು ಬಂಗಿ ಸೇರ್ತಾರೆ, ಮತ್ತೆ ಅದು ರಾಮರಸ ಎಲ್ಲ ಕುಡಿತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ನಾನು ಕಿರಣ್ ರಾಜ್ ಕ್ಯಾರೆಕ್ಟರ್ನ ಎಲ್ಲೂ ಅವ್ರು ಕುಡಿದು ಮತ್ತೇರಿ ಕೂತಿದ್ದಾರೆ ಅಂತ ನಾನು ಹೇಳಲ್ಲ, ಅವರು ಶಿವನ್ನೇ ಮೈ ಮೇಲೆ ಹಾಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಫೀಲಿಂಗ್ ಅಲ್ಲಿ ಅವ್ರು ಬಂಗಿ ಹಿಡ್ಕೊಂಡು ಇಂಟ್ರಡಕ್ಷನ್ ಇದೆ. ಅದರಲ್ಲಿ ನೀವೊಂದು 60% ತೆಗೀರಿ ಅಂದ್ರೆ ಫೈಟ್ ಅನ್ನ 60% ಕಟ್ ಮಾಡ್ಬೇಕಂತ. ಇದು ಯಾವ ನ್ಯಾಯ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಇನ್ನೊಂದು ಹೇಳಿದ್ರು, ಪೆಟ್ರೋಲ್, ನಾನು ಹೇಳೋದು ಈ ವಿಷಯಕ್ಕೆ, ಗಾಂಜಾ ಹೊಡೆಯೋದಕ್ಕೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಕೊಟ್ಟು ನೀವು ಇಡೀ ಪ್ರಪಂಚದಲ್ಲೇ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಹೋಗಿ ಎಲ್ಲಾದ್ರೂ ನಿಂತು ನೀವು ಚಿಕ್ಕ ಮಕ್ಕಳು ಸಿಗರೇಟ್ ಸೇರ್ತಾ ಇದ್ದೀರಾ ಅಂತ ನೀವು ಎಲ್ಲಾದ್ರೂ ನೋಡ್ತಾ ಇದ್ದೀರಾ? ಈ ಫ್ರೀಯಾಗಿ ಹೊರಗಡೆ ಎಲ್ಲ ಸಿಗೋದಕ್ಕೆ ಸಿನಿಮಾಗೆ ಮಾತ್ರ ಯಾಕೆ ರೆಸ್ಟ್ರಿಕ್ಷನ್ಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಹೇಳಿದ್ರು, ಹುಡುಗ ಒಂದು ಪೆಟ್ರೋಲ್ನ ಸ್ನಿಫ್ ಮಾಡೋದೊಂದು ಸೀನ್ ತೆಗೆದ್ಬಿಡಿ ಅಂತ. ಎಷ್ಟು ಜನ ಇವ್ರೋಗಿ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಜನ ಮಾಡ್ತಾ ಇದಾರೆ ಅಂತ ಇವ್ರೋಗಿ ನೋಡಿದಾರ? ಇದನ್ನ ಸಿನಿಮಾದಲ್ಲಿ ಮಾತ್ರ ನೀವು ಯಾಕೆ ರೆಸ್ಟ್ರಿಕ್ಷನ್ ಅಂದ್ರೆ, ನಿಮಗೆ ಏನೋ ಒಂದು ರೈಟ್ಸ್ ಕೊಟ್ಟಿದ್ದಾರೆ ಅಂತ ಬೇಕಾಬಿಟ್ಟು ನಮ್ಮ ಮೇಲೆ ಸಿನಿಮಾದ ಮೇಲೆ ಏರೋದು ತುಂಬಾ ಕಷ್ಟ, ತುಂಬಾ ತಪ್ಪು. ಹಾಗೆ ಇನ್ನೊಂದು ಹೇಳೋದು, ಸೆಕ್ಷುವಲ್ ಕಂಟೆಂಟ್ ಏನೋ ಲೆಸ್ಬಿಯನ್ ಅದ್ರ ಬಗ್ಗೆ ಏನೋ ಒಂದು ನನಗೆ ಕನ್ನಡದಲ್ಲಿ ಏನೋ ಒಂದು ವರ್ಡ್ ಹೇಳೋದು, ಅದು ಕನ್ನಡಕ್ಕೆ ಗೊತ್ತಾಗ್ತಲ್ಲ, ಅದನ್ನ ನೀವು ಎನ್ಕರೇಜ್ ಮಾಡ್ತಿದ್ದೀರಾ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಸ್ವಾಮಿ, ನಾನು ಅದು ಎನ್ಕರೇಜ್ ಮಾಡ್ತಿಲ್ಲ, ಅವೇರ್ನೆಸ್ ಕೊಡ್ತಾ ಇದೀನಿ ಅಂತ. ಅದರಲ್ಲಿ ಒಂದು ಹೀರೋಯಿನ್ಗೆ ಅವ್ರ ವಾರ್ಡನ್ ಅವ್ರ ಮೇಲೆ ಬಿದ್ದಾಗ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂತ ನಾನು ತೋರಿಸಿದ್ದೀನಿ. ಅದು ಎನ್ಕರೇಜ್ ಮಾಡಿದಾಗ ಹೆಂಗಾಗುತ್ತೆ? ಅವೇರ್ನೆಸ್ ಕೊಡ್ತಾ ಇದೀನಲ್ವಾ ನಾನು. ಸೊ ಇದನ್ನ ಸೆನ್ಸಾರ್ ಅವ್ರಿಗೆ ಅದೇ. ಆಮೇಲೆ ನನಗೆ ಎ ಸರ್ಟಿಫಿಕೇಟ್ ಕೊಟ್ಟಾಗ ಸರಿ ನಾನು ಅನ್ಕೊಂಡೆ, ಆಯ್ತು ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತೀರಾ, ನೆಕ್ಸ್ಟ್ ಯಾವ್ದಾದ್ರು ನನ್ನ ಮುಂದೆ ಬರೋ ಸಿನಿಮಾಕ್ಕೆ UA ಕೊಟ್ಟು ನನಗಿಂತ ಜಾಸ್ತಿ ಆಕ್ಷನ್ ಇದ್ರೆ ನಾನು ಹೋಗಿ ಸೆನ್ಸಾರ್ ಬೋರ್ಡ್ ನಮ್ಮ ಚೇಂಬರ್ ಹೋಗಿ ಅಲ್ಲಿರೋ ಗಣ್ಯ ವ್ಯಕ್ತಿಗಳನ್ನ ಕೇಳ್ಕೊಂಡು, ಬನ್ನಿ ಸರ್ ದಯವಿಟ್ಟು ಸೆನ್ಸಾರ್ ಮೇಲೆ ಒಂದು ಸಣ್ಣದಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಕಂಪ್ಲೇಂಟ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳುದು, ನನಗೆ ಇಲ್ಲಿ ಕೂತಾಗ ನಮ್ಮ ಸೆನ್ಸಾರ್ ಶಿವರು ಹೇಳುದು, ಕೆ ಮಂಜು ಅವರೇ ಎಷ್ಟು ಮಾತಾಡೋದು ಅವ್ರಿಗೆ ಬಿಡ್ಲಿಲ್ಲ ಸರ್ ಅಂತ ಹೇಳುದು.
ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಸರ್, ದಯವಿಟ್ಟು ನಮ್ಮಂಥವ್ರಿಗೆ ಏನಾದ್ರೂ ಒಂಚೂರು ರೈಸ್ ಮಾಡ್ಬೇಕಲ್ವ ಸರ್, ವಾಯ್ಸ್ ರೈಸ್ ಮಾಡಿ ಏನಾದ್ರು ಮಾಡ್ಬೇಕು. ಆಮೇಲೆ ನಾನು ಇನ್ನು ನನ್ನ ಸಜೆಷನ್ ಬೇಕಾದ್ರೆ ನಾನು ಕೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ. ಎ ಸರ್ಟಿಫಿಕೇಟ್ ಆದ್ರೂ ಕೊಡಿ, A+++ ಏನಾದ್ರೂ ಕೊಡಿ, ಅದು ನಿಮ್ಮ ಕರ್ತವ್ಯ, ನೀವು ಮಾಡಿ ಬಿಟ್ಬಿಡಿ. ಥಿಯೇಟರ್ಗೆ ಇಂಥವರೇ ಸಿನಿಮಾ ಬರಬೇಕು, ಇಂಥವರೇ ಬರಬಾರ್ದು ಅಂತ ಯಾಕೆ ರೆಸ್ಟ್ರಿಕ್ಷನ್ ಮಾಡ್ತೀರಾ? ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಓಕೆ, ನೀವು ಎ ಅಂತ ಕೊಟ್ಬಿಟ್ಟು ಬಡವರಿಗೆ ಅಥವಾ ಓದ್ದೇ ಇರೋರಿಗೆ ಬಂದು ಹೇಳ್ತೀರಾ, ಇಲ್ಲ ಥಿಯೇಟರ್ ಹತ್ರ ಬಂದು ಹೇಳ್ತೀರಾ ಇದು ಅಡಲ್ಟ್ ಸಿನಿಮಾ ನೀವು ನೋಡ್ಬೇಡಿ ಅಂತ? ಕೊಡಿ, ನಿಮ್ದು ಕೊಡೋ ಕರ್ತವ್ಯ ನಿಮ್ದು. ನೋಡೋದು ಬಿಡೋದು ನಮಗ್ ಬಿಟ್ಟಿದ್ದು, ಜನಕ್ಕೆ ಬಿಟ್ಟಿದ್ದು. ಈಗ ನೀವು ಆಲ್ಕೋಹಾಲ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಎಲ್ಲ ಅಂತ ಹೇಳ್ತೀರಾ, ಬಾರ್ಗಳಲ್ಲಿ ಹೋಗಿ ನೀವು ಅವ್ರು ತಗೋಬಾರ್ದು ಇವ್ರು ತಗೋಬಾರ್ದು ಅಂತ ಮುಂದೆ ನಿಂತು ನೀವು ಮಾಡ್ತೀರಾ. ನೆಟ್ಫ್ಲಿಕ್ಸ್ ಅಲ್ಲಿ ಸಿಗದೆ ಇರೋದು, ಅಮೆಝಾನ್ ಅಲ್ಲಿ ಸಿಗದೆ ಇರೋದು, ನಾವು ಥಿಯೇಟರ್ ಅಲ್ಲಿ ಏನ್ ತೋರಿಸ್ತಾ ಇದೀವಿ ಸರ್? ಫ್ರೀಯಾಗಿ ನೋಡ್ತಾರಲ್ಲ, ಅಂದ್ರೆ ಫ್ರೀಯಾಗಿ ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡು ಕೊಟ್ಟು ಮಾತ್ರ ಥಿಯೇಟರ್ ಅಲ್ಲಿ ನೋಡ್ಬೇಡಿ ಅನ್ನೋದು ನಿಮ್ಮ ಉದ್ದೇಶನಾ? ಹೇಳಿ, ಅದನ್ನು ಮಾಡಿ. ಈಗ ಮುಂಚೆ ನಾವು ಸಣ್ಣ ಹುಡುಗರೆಲ್ಲ ಎ ಅಂತ ಸರ್ಟಿಫಿಕೇಟ್ ಬೋರ್ಡ್ ನಾವು ನೋಡ್ತಾ ಇದ್ರೆ ಅದ್ರಲ್ಲಿ ಏನೋ ಸ್ವಲ್ಪ ಸೆಕ್ಷುವಲ್ ಕಂಟೆಂಟ್ ಇದೆ ಅನ್ನೋದು ನಾವು ಪೋಸ್ಟ್ ನೋಡೋಕ್ಕೂ ನಾವು ಹಿಂಜರಿತಾ ಇದ್ವಿ. ಬಟ್ ಹೋಗ್ತಾ ಆಕ್ಷನ್ ಇದ್ರು ಎ ಸರ್ಟಿಫಿಕೇಟ್ ಕೊಡೋದು, ಸ್ವಲ್ಪ ಕ್ರೌರ್ಯ ಇದ್ರು ಎ ಸರ್ಟಿಫಿಕೇಟ್ ಕೊಡೋದು. ಸರ್, ದಯವಿಟ್ಟು ನಾನು ತುಂಬಾ ಓದ್ಕೊಂಡಿಲ್ಲ, ತುಂಬಾ ದೊಡ್ಡೋದಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ. ರಾಮಾಯಣ ನೋಡ್ತೀವಿ, ಮಹಾಭಾರತ ನೋಡ್ತೀವಿ, ಅಲ್ಲಿ ಯುದ್ಧ ಆದ್ರೆ ಏನ್ ಕಪಾಳ ಕೊಟ್ಟು ಕಳಿಸ್ತಾರ? ಕತ್ತಿ ತಗೊಂಡು ಚುಚ್ಚಿ ಸಾಯಿಸ್ತಾರೆ ಸರ್. ರಾವಣನ್ ತಲೆ ಹೋಗೋದ್ ನಾವು ನೋಡಿದೀವಿ. ಎಲ್ಲಾ ತರ ಕ್ರೌರ್ಯ ಅದ್ರಲ್ಲಿ ಯಾವ್ದಾದ್ರು ಪೌರಾಣಿಕ ಸಿನಿಮಾಕ್ಕೆ ಇವ್ರು ಎ ಸರ್ಟಿಫಿಕೇಟ್ ಕೊಟ್ಟಿದಾರ ಸರ್? ಆ ಧೈರ್ಯ ಅವ್ರಿಗಿದೆಯಾ? ಒಂದು ಕಥೆಯಲ್ಲಿ ಒಂದು ವಿಲನ್ ಅಂತ ತೋರಿಸೋದು ಹಿಂದೆ ಒಂದು ಉದ್ದೇಶ ಇರುತ್ತೆ. ಗುರುರಾಜು ನಾಯ್ಡು ಅವ್ರ ಹರಿಕಥೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕೃಷ್ಣ ಅಷ್ಟು ದೊಡ್ಡವನು ಯುದ್ಧ ಎಲ್ಲ ಯಾಕೆ ಮಾಡಕ್ ಬಿಟ್ಟ, ಮಾಯಾ ಮನ್ಸ ಮಾಡಿ ಎಲ್ಲವನ್ನು ಒಳ್ಳೇದ್ ಮಾಡಬಹುದಾಗಿತ್ತಲ್ಲ ಅಂತ. ಅದಕ್ಕೆ ಜನಕ್ಕೆ ತಿಳುವಳಿ ಹೇಳ್ಬೇಕು. ಅಂದ್ರೆ ದುಷ್ಟಶಕ್ತಿಗಳ ಕೆಟ್ಟ ಕೆಲಸ ನೀವು ಮಾಡಿದಾಗ ಅದನ್ನ ಬೇರೆ ಒಬ್ಬ ನಾಯಕ ಬಂದು ಜನಗಳಿಗೆಲ್ಲ ತಿಳಿ ಹೇಳಕ್ಕೆ ಈ ಒಂದು ಮಾಡಿ ಅದನ್ನ ಸಂಹಾರ ಮಾಡೋದು ಅಂತ. ಸೊ ನಾವು ಸಿನಿಮಾದಲ್ಲಿ ಅದನ್ನೇ ಅಲ್ವಾ ಮಾಡೋದು. ವಿಲನ್ ಅಂತ ತೋರಿಸಿದಾಗ ಅವನು ಒಳ್ಳೆಯವನಾಗಕ್ಕೆ ಹೀರೋ ಎಷ್ಟು ಸಲ ವಾದ ಮಾಡ್ತಾನೆ, ಇದೆಲ್ಲ ಸರಿ ಇಲ್ಲ. ಸರಿ, ಮಿತಿ ಮೀರಿದಾಗ ಅವನ್ನ ಹತ್ಯೆ ಮಾಡ್ತಾನೆ, ಅವನು ಸ್ಟೇಷನ್ ಕಳಿಸ್ತಾನೆ, ಏನೋ ಮಾಡ್ತಾನೆ. ಸೊ ಇದೆಲ್ಲ ನಾವು ಒಳ್ಳೇದಲ್ವಾ ಹೇಳೋದು? ರಾಮಾಯಣ ಮಹಾಭಾರತದಾಗ ಸೆನ್ಸಾರ್ ಇರಲಿಲ್ಲ, ಬೇರೆ ಕೊಡಿ. ಅಲ್ಲ, ಈಗ ಇದಕ್ಕಿಂತ ತುಂಬಾ ಇರೋದು. ನನಗೆ ಆಕ್ಚುಲಿ ನನಗೆ ಇನ್ನೂ ಒಂದಿವ್ಸ ದುರಂಧರ್ ಬಿಟ್ಬಿಡಿ, ಬೇರೆ ಸಿನಿಮಾಗೆ. ದುರಂಧರ್ ನಾನು ಆಕ್ಷನ್ ಬಗ್ಗೆ ಹೇಳಿದ್. ನಾನು ಕ್ಲೀವೇಜ್ ಶೋ ಬಗ್ಗೆ ಹೇಳಿಲ್ಲ. ಮೇಡಮ್, ನಾವು ತುಂಬಾ ಆರಾಮಾಗಿ ತಗೊಂಡಿದ್ದೀವಿ. ಇಲ್ಲ, ನಾವು ಕ್ಲೀವೇಜ್ ನಾನು ಆಕ್ಚುಲಿ ನನಗೆ ಕಂಪೇರ್ ಮಾಡಿದ್ರೆ ನನ್ನ ಸಿನಿಮಾಗಳಲ್ಲಿ ತುಂಬಾ ಇದು ಕಂಪೇರ್ ಮಾಡಿ ಇದಕ್ಕೆ ತುಂಬಾನೇ ಇದೆ. ಅದಕ್ಕೆಲ್ಲ ನಾನು ನೋಡಿ, ನನ್ನ 3 ಸಿನಿಮಾದಲ್ಲೂ ಅಷ್ಟೇ ಎಲ್ಲೇ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ. ಸಾಹಿತ್ಯದಲ್ಲೂ ನಾನು ತುಂಬಾ ಪರ್ಟಿಕ್ಯುಲರ್, ಯಾವುದೇ ಡಬಲ್ ಮೀನಿಂಗ್ ವರ್ಡ್ ಇರಬಾರ್ದು ನನ್ನ ಸಾಂಗ್ ಅಲ್ಲಿ ಅಂತ ನಾನು ತುಂಬಾ ಎಚ್ಚರಿಕೆ ವಹಿಸಿ ಮಾಡಿಸ್ತೀನಿ. ಇನ್ಫ್ಯಾಕ್ಟ್ ಈ ಸಾಂಗ್ ನೋಡಿದ್ಮೇಲೆ ನಾನು ಇನ್ನೂ ಒಂದ್ ದಿವಸ ಶೂಟ್ ಮಾಡಬೇಕಾಗಿತ್ತು, ಇನ್ನೂ ಬೇಕಾಗಿತ್ತು ಇದಕ್ಕೆ ಸ್ವಲ್ಪ ಅಂತ ನನಗೆ ಅನ್ಸಿದ್ದು. ಬಟ್ ನನಗೆ ಗೊತ್ತಿಲ್ಲ, ನನಗೆ ಅದನ್ನ ಅಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡಿದಂತ ಅಲ್ಲ. ಇನ್ಫ್ಯಾಕ್ಟ್ ಆ ಹುಡುಗಿ ನಾನು ಸರ್, ಏನು ಗೊತ್ತಾ, ಅವ್ರ ಸಿನಿಮಾ ಅವ್ರಿಗೆ ತುಂಬ ಚೆನ್ನಾಗಿರ್ತೀವಿ. ನಿಮ್ಮ ಏನು ಪ್ಲಾನ್ ಇರುತ್ತೆ, ಥಾಟ್ಸ್ ಇರುತ್ತೆ, ಎಲ್ಲೋ ನಡೆದಿರೋದು ಪ್ರಪಂಚಕ್ಕೆಲ್ಲ ಗೊತ್ತಿರಲ್ಲ. ಸಿನಿಮಾ ಮಾಧ್ಯಮ ಮುಖಾಂತರ ಎಲ್ಲ ಕಡೆ ತೋರಿಸ್ತಾರೆ, ಜನಕ್ಕೆ ಅದರಿಂದ ಇದಾಗ್ಬೋದು ಅಂತ ಅವರು ಒಂದು ಉದ್ದೇಶ ಇರುತ್ತೆ. ನಿಮ್ಮ ಕಷ್ಟ ನೀವು ಹೇಳ್ತೀರಾ, ಅವ್ರ ಕರ್ತವ್ಯ ಮಾಡಿರ್ತಾರೆ. ನೆಕ್ಸ್ಟ್ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ನನಗೆ ಒಂದೇ ಒಂದು ಕನ್ಸರ್ ಏನಂದ್ರೆ, ಈಗ ನೋಡಿ ಅದು ಎಷ್ಟು ಸಿಲ್ಲಿ ಆಗಿದೆ. ಶೋಭರಾಜ್ 4 ಸಲ ಚುಚ್ಚೋದನ್ನ 2 ಸಲ ಚುಚ್ಚಿಸಿ ಅಂತ ಹೇಳ್ತಾರೆ. ಓಕೆ, ಇದು ನನಗೆ ತುಂಬಾ ಇದು ಅನಿಸ್ತು. ಎರಡನೇದು, ಎ ಸರ್ಟಿಫಿಕೇಟ್ ಕೊಡ್ಲಿ ಸರ್, ರೆಸ್ಟ್ರಿಕ್ಷನ್ಸ್ ಮಾಡಬೇಡಿ ಅಂತ ಹೇಳೋದು ನಾನು. ಒಂದು ಹೀಟ್ ಡಿಸ್ಕಷನ್ ನಡೀತಾ ಇತ್ತು. ಸೊ ಹಾಗಾಗಿ ನಮ್ಮ ತನಿಷಾ ಕುಪ್ಪಣ್ಣ ಅವರಿಗೆ ಒಂಚೂರು ಕೊಡೋಣ, ಸ್ವಲ್ಪ ನಗುವಿನ ಅಲೆ ತೇಲತ್ತೆ. ಸೊ ಟು ಡಾರ್ಲಿಂಗ್ ತನಿಷಾ ಕುಪ್ಪಣ್ಣ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರನ್ನ ನೋಡಿದ್ರೆ ನನಗಂತೂ ಯಾವಾಗಲೂ ಖುಷಿ. ಯಾವಾಗಲೂ ಎಲ್ರಿಗೂ ಒಂದೇ ರೀತಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಿಲ್ಲುವಂತಹ ಒಂದು ಗ್ಯಾಂಗ್ ಇದೆ ಅಂತಂದರೆ ಅದು ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳಬೇಕು. ನೀವಿಲ್ಲಿ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ನಮ್ಮ ಶೇರ್ ಸಿನಿಮಾ ಬಹಳ ದಿನದಿಂದ ಶೂಟಿಂಗ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಎಡಿಟ್ ಆಗಿ ಅದಾದಮೇಲೆ ಇವಾಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ಮ ಮುಂದೆ ಬಂದು ಕೂತಿದ್ದೀವಿ. ಸಿನಿಮಾ ಎಲ್ಲರೂ ಅಷ್ಟೇ ಸರ್, ನೀವು ಹೇಳಿದಾಗೆ
ನಮ್ಮ ಸಿನಿಮಾ ಯಾವಾಗಲೂ ನಮಗೆ ಮುದ್ದೆನೆ, ನಮ್ಮ ಮಗು ಅನ್ನೋದು ಅಂತ ನಾವು ಏನು ಟ್ರೀಟ್ ಮಾಡ್ತೀವಿ, ನಮಗೆ ಯಾವಾಗಲೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದಿರುತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಏನೇ ಬಂದ್ರೂ ಕೂಡ ನಾವೇ ಸಖತ್ತಾಗಿ ಮಾಡಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಈ ಒಂದು ಸಿನಿಮಾ ನನ್ನ ಒಂದು ಕರಿಯರ್ ಲೈಫ್ನಲ್ಲಿ ತುಂಬ ಒಂದು ಟ್ವಿಸ್ಟ್ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆಬ್ವಿಯಸ್ಲಿ ಇವಾಗ ರಿಲೀಸ್ ಆಗಿರೋದು ಪೆನ್ ಡ್ರೈವ್ ಸಿನಿಮಾ ಫಸ್ಟ್ ರಿಲೀಸ್ ಆಗಿರ್ಬೋದು, ನನ್ನನ್ನು ಕಾಪ್ ಪಾತ್ರದಲ್ಲಿ ನೀವೆಲ್ಲರೂ ನೋಡಿರುವಂಥದ್ದು. ಬಟ್ ನನ್ನನ್ನು ಪೊಲೀಸ್ ಆಗಿ ನೋಡ್ಬೋದು ಅಂತ ಅನ್ಕೊಂಡಂತಹ ಮೊದಲನೇ ವ್ಯಕ್ತಿ ನಮ್ಮ ಪ್ರಸಿದ್ಧ ಸರ್ ಅಂತ ಹೇಳ್ಬೋದು. ನನಗೆ ಮೊದಲನೇದಾಗಿ ಫಸ್ಟ್ ಆಪರ್ಚುನಿಟಿ ಪೊಲೀಸ್ ಆಗಿ ಕೊಟ್ಟಂಥದ್ದು ಪ್ರಸಿದ್ಧ ಸರ್. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಮೇನ್ ಸೂತ್ರಧಾರಿ ನಮ್ಮ ಕೆ ಸರ್, ಕಿಟಿ ಕೌಶಿಕ್ ಸರ್. ಅವ್ರ ಥ್ರೂ ನನಗೆ ಈ ಒಂದು ಸಿನಿಮಾ ಪ್ರಸಿದ್ಧ ಸರ್, ಸುದರ್ಶನ್ ಸರ್ ಇವರೆಲ್ಲರನ್ನು ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಕಿಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್. ಆ್ಯಕ್ಚುಲಿ ಅವರಿಂದನೇ ನನಗೆ ಗೊತ್ತಾಗಿದೆ ಈ ಥರ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಇಷ್ಟೊಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಪಾತ್ರನ ಫೈನಲೈಸ್ ಮಾಡ್ತಾರೆ ಅಂತ. ಯಾಕಂದರೆ ಅಲ್ಲಿವರೆಗೂ ಒಂದಷ್ಟು ಗ್ಲಾಮರ್ ಪಾತ್ರಗಳಲ್ಲಿ ನನ್ನನ್ನು ನೋಡಿ ಅಥವಾ ಸೀರಿಯಲ್ ನೆಗೆಟಿವ್ ಪಾತ್ರಗಳಲ್ಲಿ ನೋಡಿ ಈ ರೀತಿಯಾಗಿ ಕಾಣಿಸ್ಕೋಬೋದು ಅನ್ನೋದನ್ನ ಇವರು ಯೋಚನೆ ಮಾಡಿದ್ದಾರೆ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿತ್ತು. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಟ್ರೈಲರ್. ನೀವೆಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಸರ್ಟಿಫಿಕೇಟ್ ಯಾವುದಾಗಿದ್ರೂ ಸಿನಿಮಾ ಚೆನ್ನಾಗಿದ್ದಾಗ ಎಲ್ಲರೂ ನೋಡ್ತಾರೆ ಅನ್ನೋಂತಹ ಭರವಸೆನ ನೀವೆಲ್ಲರೂ ಕೂಡ ಈಗಲೇ ಇಲ್ಲೇ ಕೊಟ್ಟಿದ್ದೀರಾ. ಸೊ ನಮ್ಮ ಜನರು ಕೂಡ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೇರ್ ಸಿನಿಮಾ ರಾಜ್ಯಾದ್ಯಂತ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ನಾನು ಪ್ರತಿಯೊಬ್ಬರಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋದು ಒಂದೇನೆ, ಸಿನಿಮಾ ನೋಡ ಆದ್ಮೇಲೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಥವಾ ನೀವೇನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ ಅದನ್ನ ಡಿಸೈಡ್ ಮಾಡಿ. ಮುಂಚೆನೆ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಏನೋ ಸುಮ್ಮನೆ ಒಂದು ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂತ. ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರಬಹುದು, ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರಬಹುದು. ಸೊ ಸಿನಿಮಾನ ನೀವೇ ದಯವಿಟ್ಟು ಥಿಯೇಟ್ರಲ್ಲಿ ನೋಡಾದ್ಮೇಲೆ ಡಿಸೈಡ್ ಮಾಡಿ. ಆ್ಯಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಶೇರ್ ಮಾಡಿ, ನಮ್ಮ ಸಿನಿಮಾನ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಆಲ್. ಮಾತು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಪ್ರಸಿದ್ಧ ಸರ್ ಕೊನೆಯಲ್ಲಿ ಮಾತಾಡಿದ್ರೆ ಚೆನ್ನಾಗಿರೋರು, ಯಾಕೋ ಸ್ವಲ್ಪ ಹೀಟ್ ಆಗಿಬಿಟ್ರು. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಇಡೀ ತಂಡ, ಕಿರಣ್ ಸರು, ತನಿಷಾ ಮೇಡಮು, ಸುರೇಖಾ ಮೇಡಮು, ಕಾರ್ತಿಕ್, ಆರ್ಟಿಸ್ಟ್ ವೈಸ್ ಬಂತು ಅಂತಂದರೆ ಶೋಭಿ, ಆಮೇಲೆ ಇದಕ್ಕೆ ಮೇಜರ್ ಸೂತ್ರಧಾರರು ಸುದರ್ಶನ್ ಸರು. ಯಾಕಂದರೆ ಫಸ್ಟು ಕ್ರೆಡಿಟ್ ಯಾವತ್ತಿಗೂ ನಾವು ಏನೇ ಟೆಕ್ನಿಷಿಯನ್ಸ್ ಎಷ್ಟೇ ವರ್ಕ್ ಮಾಡಿದ್ರು ಅದಕ್ಕೆ ಓಕೆ ಇವತ್ತಿಂದ ಶುರು ಮಾಡಿ ನೀವು ಕೆಲಸ ಅನ್ನೋದು ಫಸ್ಟು ನಿರ್ಮಾಪಕರು. ಅವ್ರು ಹೇಳೋ ತನಕ ನಾವು ಯಾವ ಒಂದು ಸಣ್ಣ ಲೈನು ಬರೆಯೋಕ್ಕಾಗಲ್ಲ ಯಾರೇ ಆಗಲಿ. ಹಾಗಾಗಿ ಅವ್ರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇಡೀ ತಂಡ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿ. ಸೊ ಎಲ್ಲ ಹೀಗೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ, ನಿಮ್ಮ ಒಪಿನಿಯನ್ಸ್ಗಳು ತಿಳಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೀಗೆ ಬೇರೆಯವರನ್ನ ಮುನ್ನೆಲೆಗೆ ತರ್ತಾನೆ ಇರಿ ಅಂತ ಹಾರೈಸ್ತಾ ನಮ್ಮ ಹೀರೋಯಿನ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಗ್ಯಾದರಿಂಗ್ ಫಾರ್ ದಿಸ್ ಈವೆಂಟ್ ಟುಡೇ. ಎಸ್, ಸೊ ನನ್ನ ಶೇರ್ ಸಿನಿಮಾ ನನ್ನ 2ನೇ ಸಿನಿಮಾ. ಇದಕ್ಕೂ ಮುಂಚೆ ಒಂದು ಸಿನಿಮಾನ ಮಾಡಿದ್ದೆ, ಭರ್ಜರಿ ಗಂಡು ಅಂತ. ಸೊ ವಿತ್ ದ ಸೇಮ್ ಟೀಮ್, ಅದೇ ತಂಡ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಆ್ಯಂಡ್ ಫಾರ್ ದ ಹೋಲ್ ಟೀಮ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಯೂಶಲಿ ಒಂದು ಫೀಮೇಲ್ ಲೀಡ್ ಹೀರೋಯಿನ್ನ ಹೇಗೆ ನೋಡ್ಬೋದು, ಕಂಪ್ಲೀಟ್ ಇನ್ನೋಸೆಂಟಾಗಿ ನೋಡ್ಬೋದು, ಇಲ್ಲಾಂದರೆ ವಿಲನ್ ಕ್ಯಾರೆಕ್ಟರಾಗಿ ನೋಡ್ಬೋದು, ಅಥವಾ ಬಬ್ಲಿ ಕ್ಯೂಟ್ ಕ್ಯಾರೆಕ್ಟರಾಗಿ ನೋಡ್ಬೋದು. ಆದರೆ ಈ ಸಿನಿಮಾದಲ್ಲಿ ಹೇಗೆ ಅಂತಂದರೆ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಐ ಆಮ್ ಶ್ಯೂರ್ ಈ ಕ್ಯಾರೆಕ್ಟರ್ ನಿಮ್ಮೆಲ್ಲರಿಗೂ ಬೇಗನೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಎಸ್, ನಮ್ಮ ಶೇರ್ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಬೀದರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಬೀದರ್ ಆಡಿಯನ್ಸ್ ಕೂಡ ನೋಡ್ಬೋದು. ಸೊ ಎಲ್ಲರೂ ಇವತ್ತು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ
ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಸೋ ಮಚ್. ನೀವು ಬೀದರ್ನವರಾ? ನೀವು ಬೀದರ್ ಇಲ್ಲ ಮತ್ತು ಬರೀ ಬೀದರ್ ಇಲ್ಲ ಇಲ್ಲೇ ಅಲ್ಲ, ಬೀದರಲ್ಲೂ ರಿಲೀಸ್ ಆಗ್ತದೆ, ಸೊ ಅಲ್ಲೂ ಆಡಿಯನ್ಸ್ ನೋಡ್ಬೋದು. ಹೇಳಿ ನಿಮ್ಮ ಪಾತ್ರ ಸೊ ಓಕೆ, ಹೇಳಿದೆ ಅಲ್ಲ. ಸೊ ನನ್ನ ಪಾತ್ರದ ಬಗ್ಗೆ ಏನು ಅಂತ ಅಂದರೆ ಕಂಪ್ಲೀಟ್ ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಸೊ ಯು ಕ್ಯಾನ್ ಸಿ ಅ ಕಂಪ್ಲೀಟ್ ಡ್ಯುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಒಂದು ಕಡೆ ಕಂಪ್ಲೀಟ್ ಇನ್ನೋಸೆಂಟ್ ಆಗಿ ಕಾಣಿಸ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಂಪ್ಲೀಟ್ ಸ್ವಲ್ಪ ವಿಲನಿಶ್ ಆಗಿ ಕಾಣಿಸ್ಕೊತೀನಿ. ಸೊ ಯಾಕೆ ಆ ಸಿಚುವೇಶನ್ ಬರುತ್ತೆ ಅಂತ ನೀವು ಸಿನಿಮಾನ ನೋಡಬೇಕಾಗತ್ತೆ. ಥ್ಯಾಂಕ್ ಯು. ಸೊ ಮೇನ್ಲಿ ನಮ್ಮ ಗಿಲ್ಲಿ ಕ್ರಿಸ್ಗೋಸ್ಕರ ಪ್ರಾರಂಭವಾದಂಥ ಸಿನಿಮಾ ಇದು. ಸೊ ಆ ಸಿನಿಮಾ ಪೋಸ್ಟರ್ ಲಾಂಚ್ ಆದಾಗ ನಾನು ಅನ್ಕೊಂಡಿದ್ದು ನಮ್ಮ ಹುಡುಗ ವಿಲನ್ನ, ಯಂಗ್ ವಿಲನ್ ಅಂತ ಹೇಳಿದಾಗ ದುನಿಯಾ ಸಿನಿಮಾದ ನಮ್ಮ ಲೂಸ್ ಮಾದ ಯೋಗಿ ನೆನಪಾಗಿತ್ತು ನಮಗೆ. ಆದರೆ ತುಂಬ ಚೆನ್ನಾಗಿ ಮೇಕ್ ಓವರ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ವಾಟ್ ಯು ಸೇ ನಮ್ಮ ಪ್ರೀತಿಯ ಗಿಲ್ಲಿ ಕ್ರಿಸ್ ರಾಡ್ರಿಕ್, ರೈಟ್? ಕ್ರಿಸ್, ಏನು ಹೇಳ್ತೀರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಸ್ ರಾಡ್ರಿಕ್. ಸೊ ಡೈರೆಕ್ಟರ್ ಸರ್ ಹೇಳಿದಾಗೆ ಸ್ವಲ್ಪ ಮೈಕ್ ನಿಂತೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ಸೊ ಈ ಶೇರ್ ಮೂವಿಯಲ್ಲಿ ನಾನು ಖಲನಟನಾಗಿ ಕಾಣಿಸ್ಕೊಂಡಿದ್ದೀನಿ. ಪ್ರಸಿದ್ಧ ಸರು ನನಗೋಸ್ಕರ ಅಂತ ಈ ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡಿ, ಗಿಲ್ಲಿ ಅಂತ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ನನಗೆ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಿಮಗೆಲ್ಲರಿಗೆ. ಇವತ್ತು ಎಲ್ಲರೂ ಬಂದಿದ್ರಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಟ್ರೈಲರ್ ಲಾಂಚ್ ಆಗಿದೆ, ಸೊ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ. A2 ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಸೊ May 15ಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಇಲ್ಲಿ ಹೀರೋ ಆಗಬೇಕು ಅಂತ ಹೊರಟರು, ನಿಮ್ಮಪ್ಪ ನಿಮ್ಮ ಹೀರೋ ಮಾಡಬೇಕು ಅಂತೀರಿ, ವಿಲನ್ ಆಗಿದ್ದೀರಿ. ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ? ಸರ್, ಪ್ರಿಪ್ರೇಷನ್ ಅಂತ ಹೇಳಿದ್ರೆ ತುಂಬ ಕಷ್ಟ ಇತ್ತು ಸ್ಟಾರ್ಟಿಂಗು. ಸೊ ಡೈರೆಕ್ಟರ್ ಸರು ತುಂಬ ನನಗೆ ಧೈರ್ಯ ಕೊಟ್ಟು ಮಾಡಿಸಿದ್ದಾರೆ. ಎಲ್ಲರೂ ಟ್ರೈನಿಂಗು, ಆ್ಯಕ್ಟಿಂಗ್ ಟ್ರೈನಿಂಗು ಆ ಥರ ಏನೋ ಮಾಡ್ಕೊಂಡ್ರೆ? ಇಲ್ಲ ಸರ್, ಟ್ರೈನಿಂಗ್ ಆ್ಯಕ್ಟಿಂಗ್ ಏನೂ ತೊಗೊಂಡಿಲ್ಲ. ಮತ್ತು ಹೆಂಗೆ ಹೀರೋ ಆಗಿ ಮಾಡಬೇಕಂತ? ಸೊ ಅದೇ ಅವಾಗ ಬುದ್ಧಿ ಇರಲಿಲ್ಲ ಅಂತ ಹೇಳಿ ಚಿಕ್ಕವನಿದ್ದೆ. ಈಸ್ ಎ ವೆರಿ ಗುಡ್ ಡಾನ್ಸರ್, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. 15 days ವರ್ಕ್ಶಾಪ್ ಹೋಗಿದೆ ಸರ್. ನಿಮ್ಮ ಪಾತ್ರ ಈಗ ಆಲ್ರೆಡಿ ದುನಿಯಾ ಸಿನಿಮಾ ಯೂಸ್ ಮಾಡೋದು ಥರ ಅಂತಂದ್ರು, ಅದು ಯಾವ ರೀತಿ ಇದೆ ನಿಮ್ಗೆ? ಅದು ದುನಿಯಾ ಮೂವಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್ ಯಾವ ಥರ ಇತ್ತು ಕ್ಯಾರೆಕ್ಟರ್ ಅಂತ. ಅದೇ ಸೇಮ್ ಆ ಥರನೇ ಇದೆ ಸರ್. ಇನ್ನೊಂದ್ಸರಿ ದುನಿಯಾ ಮೂವಿ ನೋಡಿ ಅಂತ ಹೇಳ್ತೀರ ನೀವು? ಇಲ್ಲ, ಅದ್ರ ಬದಲಾಗಿ May 15ಕ್ಕೆ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಯಾಕಂದರೆ ನಾನು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಯಾವುದೇ ಸಿನಿಮಾ ಆಫರ್ ಬಂದು ಫಸ್ಟ್ ನಾನು ಪ್ರಸಿದ್ಧ ಸರ್ನ ಕೇಳ್ತೀನಿ, ನನಗೆ ಫಸ್ಟ್ ಈ ಸಿನಿಮಾ ಆಚೆ ಬರಬೇಕು. ಈ ಥರ ಡೆಡಿಕೇಶನ್ ನಾನು ಹೊಸಬರಲ್ಲಿ ನೋಡಲ್ಲ. ಈಗ ನನಗೂ ಸುಮಾರು ಜನ ಹೊಸಬರು ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. 3 ದಿವಸಕ್ಕೆ ಬಣ್ಣ ಬದಲಾಯಿಸ್ತಾರೆ. ನನಗೆ ಆ ಸಿನಿಮಾ ಕರೀತಾ ಇದ್ದಾರೆ, ಬೇಗ ಮುಗಿಸಿ, ನನ್ನ ಕ್ಯಾರೆಕ್ಟರ್ ಮುಗಿದೋಯ್ತಾ, ಇನ್ನೂ ಇದೆಯಾ ಈ ಥರ. ಈ ಹುಡುಗ ತುಟಿಕ್ ನಾನೊಂದು 20 ಅಡಿಯಿಂದ ಸುಮ್ಮನೆ ತಮಾಷೆಗೆ ಇಲ್ಲಿಂದ ಆರಬೇಕಂದ್ರೆ ಆಯ್ತು ಸರ್ ಮಾಡ್ತೀನಿ ಅಂತ. ಸೊ ಅಷ್ಟು ಡೆಡಿಕೇಶನ್ನು. ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಆ ಹುಡುಗನಿಗೆ ನಾನು ತುಂಬ ದೊಡ್ಡ ಸಕ್ಸಸ್ ಸಿಗಲಿ, ಕನ್ನಡಕ್ಕೆ ಒಂದು ಒಳ್ಳೆ ಆರ್ಟಿಸ್ಟು ಸಿಗೋಂಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನನ್ನನ್ನು ಸಿನಿಮಾ ರಂಗಕ್ಕೆ ಒಬ್ಬ ಡೈರೆಕ್ಟರ್ ಆಗಿ ಪರಿಚಯಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರವಿದೆ ಸತೀಶ್ ಅವ್ರದ್ದು ಅಂತ. ಸೊ ಸೂಪರ್ ಸರ್, ವಾರ್ಮ್ ವೆಲ್ಕಮ್ ಟು ಯು. ಸೊ ಈಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಾಟೆ ಕುಮಾರ್ ಅವ್ರ ಮಾತು ಕೇಳೋಣ. ನೀವು ಬಂದ ಮೇಲೆ ನಮ್ಮ ಸಿನಿಮಾಗೆ ಇನ್ನೂ ಸ್ವಲ್ಪ ಜೀವ ಬಂತು ಅಂತ ಎಲ್ಲರೂ ಹೇಳ್ತೀರಾ, ಏನು ಹೇಳ್ತೀರಾ ಸರ್? ಮಾಧ್ಯಮದವ್ರಿಗೆ ಸ್ವಾಗತ. ಒಳ್ಳೆ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರು. ಇವ್ರು ನಮ್ಮ ಕರ್ನಾಟಕದಾಗ ಉಳಿಸ್ಬೇಕು, ಬೆಳೆಸ್ಬೇಕು. KRG ಕೊಟ್ಟಿದ್ದೀವಿ, ಒಳ್ಳೆ ಥಿಯೇಟರ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀವಿ. May 15ಕ್ಕೆ ರಿಲೀಸು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಒಳ್ಳೇದಾಗಲಿ. ಚೆನ್ನಾಗಿ ಖರ್ಚು ಮಾಡಿದ್ದೀವಿ. ಬೀದರಿಂದ ತಂದು ಖರ್ಚು ನನಗೆ ಮುಂಜಾನೆ ಕೇಳಿ ಎಂದು ಕೇಳ್ತೀನಿ. ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ KRG ದೊಡ್ಡದಾಗಿ ಮಾಡೋಣ ಅಂತ. ಅದೇ ಈಗ ನೀವು ನಿರ್ಮಾಪಕರ ಸೇರ್ಕೊಂಡಿದ್ದೀರಾ, ಬಂದು ಸೇರ್ಕೊಂಡ್ಮೇಲೆ ಸ್ವಲ್ಪ ಸಿನಿಮಾಗೆ ಮುಂದಕ್ಕೆ ನನ್ನ ಕೈಲಾಗಿದ್ದು ಖಂಡಿತ ಹೇಳ್ಬಿಟ್ಟು ಬ್ರದರ್ ಥರ ಫ್ಯಾಮಿಲಿ ಒಳ್ಳೇದಾಗಿದೆ. ಕಿರಣ್ ರಾಜ್ ಆಗಲಿ, ಸುರೇಖ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಂಕ್ ಕ್ಯಾರೆಕ್ಟರ್ 3 ಸಾಂಗ್ ಮಾಡಿದ್ದೀವಿ. ಫೈಟು, ವಿನೋದ್ ಮಾಸ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಂದಮೇಲೆ ಬ್ಯಾಂಕ್ ಅಕೌಂಟ್ ಮಾಡಿದ್ರಾ? ಹೌದು. ನೀನು ಹೋಗ್ಲಿಲ್ವೇ? ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್.
ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸುದರ್ಶನ್ ಸರ್ ಆ್ಯಂಡ್ ಪ್ರಸಿದ್ಧ್ ಸರ್ ನಮಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಾನು ಟ್ರೈಲರ್ ನೋಡಬೇಕಾದ್ರೆ ಕೆಳಗಡೆಯಿಂದ ಶೂಟ್ ಮಾಡಿರೋದೆಲ್ಲ ನೆನಪಾಗ್ತಾಯಿತ್ತು. ಫಸ್ಟ್ ಡೇ ನಾನು ಪ್ರಸಿದ್ಧ್ ಸರ್ ಆಫೀಸಿಗೆ ಹೋದಾಗ ಉದ್ದ ಕೂದಲು ಜುಟ್ಟೆಲ್ಲ ಬಿಟ್ಕೊಂಡು ಗಡ್ಡ ಎತ್ಕೊಂಡು ಹೋಗಿದ್ದೆ. ನಾನು ಪ್ರಸಿದ್ಧ್ ಸರ್ ಹೇಳಿದ್ದು ಈ ಕೂದಲು ತೆಗಿಬೇಕು, ಗಡ್ಡ ತೆಗಿಬೇಕು ಅಂತ. ಸೊ ಲೈಕ್ ಇಲ್ಲ ಸರ್, ಆಲ್ರೆಡಿ ಇನ್ನೊಂದು ಸಿನಿಮಾ ಕಮಿಟ್ ಆಗಿದೆ ಅಂತ ಹೇಳಿದಾಗ, ಇಲ್ಲ ಮಾಡಲೇಬೇಕು, ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಅಂತ ಹೇಳಿದಾಗ ನಾನು ಲೈಟಾಗಿ ಟ್ರಿಮ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಯಾವುದಕ್ಕೂ ಇರಲಿ ಅಂತ ಟ್ರಿಮ್ಮರ್ ಬ್ಯಾಗೆಲ್ಲ ಇಟ್ಕೊಂಡು ಹೋಗಿದ್ದೆ, ಯಾವ ಟೈಮಲ್ಲಿ ಏನು ಮಾಡಿಸ್ತಾರೆ ಅಂತ. ಬಟ್ ಇವತ್ತು ಅನ್ನಿಸ್ತಾ ಇದೆ ಅದು ನಾನು ಸಿನಿಮಾ ಒಪ್ಕೊಂಡಿರಲಿಲ್ಲ ಅಂದಿದ್ದಿದ್ರೆ ಪ್ರಾಬಬ್ಲಿ ಬಿಗ್ ಲಾಸ್ ಅಂತ ಅನ್ನಿಸ್ತಿತ್ತು ನನಗೆ. ಅಂದರೆ ಈ ವೇದಿಕೆ ಮೇಲೆ ಇವತ್ತು ಕೂತ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀನಿ, ಯಾಕೆಂತಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ರಿವೀಲ್ ಮಾಡಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಸಿನಿಮಾ ನೋಡಿ ಎಲ್ಲರೂ, ಈ ಸಪೋರ್ಟ್ ಸಿನಿಮಾ ಟೈಮಲ್ಲೂ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಹೀಗೆ ಇರಲಿ ನಿಮ್ಮೆಲ್ಲರೂ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾರ್ತಿಕ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಶೋಭನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೋಭನ್ ಅಂತ. ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಮೋಹನ್ ಮಾಸ್ಟರಿಂದ, ಅಂದರೆ ಬಜರಂಗಿ ಮೋಹನ್ ಇದ್ದಾರಲ್ಲ ಅವರಿಂದ ಫೋನ್ ಮಾಡಿಬಿಟ್ಟು, ಚಿನ್ನ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ, ಪ್ರಸಿದ್ಧ್ ಸರ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅಂತ ಹೇಳಿದ್ರು. ಸೊ ನೀವು ಹೇಳಿದ್ರೆ ಮಾಡ್ತೀನಿ ಮಾಸ್ಟರ್ ಅಂದೆ. ಲೈಕ್ ಸೆಟ್ಟಿಗೆ ಕರೆದ್ರು ಪ್ರಸಿದ್ಧ್ ಸರು. ನೋಡಿದ ತಕ್ಷಣ ಅಂದರೆ ಲಾಂಗ್ ಹೇರು, ಆ ಬಿಯರ್ಡು ಆಯ್ತು ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀರಾ, ಸೊ ಮಾಡ್ತೀರಾ, ಈ ಥರ ಫೈಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನಾನು ಓಕೆ ಅಂದೆ. ಬಟ್ ವಿನೋದ್ ಮಾಸ್ಟರ್ ಆ ಫೈಟ್ನ ನೆಕ್ಸ್ಟ್ ಲೆವೆಲ್ಗೆ ಮಾಡಿಸಿದ್ದಾರೆ. ಅದನ್ನು ಕ್ಯಾಪ್ಚರ್ ಮಾಡಿರೋ ಕೆಟ್ಟಿ ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಆಸೆ ಇತ್ತು, ಫ್ಯಾಂಟಮ್ ಕ್ಯಾಮ್ರಾನ ನಾನು ನೋಡೇ ಇರಲಿಲ್ಲ ಯಾವುದೇ ಸೆಟ್ಟಲ್ಲಿ, ಅಂದರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಯಾವ ಸೆಟ್ಟಲ್ಲೂ ನೋಡಿರಲಿಲ್ಲ. ಅದೊಂದು ಥ್ಯಾಂಕ್ ಯು ಸರ್, ಅದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಪ್ರಸಿದ್ಧ್ ಸರ್, ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಟ್ರೈಲರ್ ತುಂಬ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು 15ನೇ ತಾರೀಕು ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಶೋಭಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕೆಂದರೆ ನಾಳೆ ಬೆಳಗ್ಗೆ ಶೂಟ್ ಇತ್ತು, ಬರಬೇಕಾಗಿದ್ದ ಕ್ಯಾರೆಕ್ಟ್ರು ಕೈ ಕೊಟ್ಟರು ನಮಗೆ. ಒಂದು 4 ಗಂಟೆಗೆ ನಾನು ಹುಡ್ಕಾಡೋಕ್ಕೆ ಶುರು ಮಾಡಿದಾಗ ಸಿಕ್ಕಿದಂಥ ಫೋಟೋ, ಪಾಪ ಹೇಳಿದ ತಕ್ಷಣ ನೆಕ್ಸ್ಟ್ ಡೇ ಬಂದು ಅವರು ಆ್ಯಕ್ಟ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಶೋಭಿ. ಹಾಗೆ ನಾನು ಇನ್ನೊಂದು ಟೆಕ್ನಿಷಿಯನ್, ಅದ್ಭುತವಾದ ಟೆಕ್ನಿಷಿಯನ್ ಬಗ್ಗೆ ನಾನು ಮರ್ತೋದೆ, ತುಂಬ ಸಾರಿ. ದೇವಿ ಪ್ರಕಾಶ್ ಅಂತ ಕೂತಿದ್ದಾರೆ ಇಲ್ಲಿ, ನಮ್ಮ ಸಿನಿಮಾಕ್ಕೆ ಆರ್ಟ್ ಡೈರೆಕ್ಷನ್, ಆರ್ಟ್ ಡಿಪಾರ್ಟ್ಮೆಂಟು, ಅದ್ಭುತವಾದ ಕಲಾವಿದ. ನನಗೆ ಮುಂದೆ ಅವ್ರ ಜೊತೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಈ ವಿಲ್ ಡೂ ವಂಡರ್ಸ್. ಪ್ರಕಾಶ್, ಭರ್ಜರಿ ಗಂಡು ಮತ್ತು ಶೇರ್ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಈಗಾಗಲೇ ಹೇಳಿದ್ರೆ ಈ ಸಿನಿಮಾಗೆ ನಾನು ಲೀಡ್ ಪಾತ್ರ ಅಲ್ಲ ಅಂತ. ನೀವು ಅಷ್ಟೊಂದು ಜೋಶ್ ಮತ್ತು ಸಿನಿಮಾ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ, ಯಾಕೆ ಡಲ್ಲಾದ್ರ ಅಂತ? ಇಲ್ಲ, ಅಂದರೆ ನಾನು ಹೇಳಿದ ಅರ್ಥ ಏನು ಅಂತಂದರೆ, ಪ್ರತಿಯೊಂದು ಕ್ಯಾರೆಕ್ಟರಲ್ಲಿ ನಿಮಗೆ ಲೀಡೇ ಅನಿಸುತ್ತೆ. ಅಂದರೆ ಈಗ ಕೆಲವೊಂದು ಸಿನಿಮಾದಲ್ಲಿ ಒಂದೇ ಪಿಲ್ಲರ್ ಇರುತ್ತೆ, ಆ ಪಿಲ್ಲರ್ ಡ್ರೈ ಮಾಡ್ತಾ ಇರುತ್ತೆ. ಇನ್ನು ಕೆಲವೊಂದು ಸುಮಾರು ಪಿಲ್ಲರ್ಸ್ ಮೇಲೆ ಒಂದು ಫೌಂಡೇಶನ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು, ಈಗ ಇವ್ರ ಪಾತ್ರ ಪ್ರತಿಯೊಂದು ಅಷ್ಟೇ ಇಂಪಾರ್ಟೆಂಟ್ ಇದೆ. ಒಂದು ಲೀಡ್ನ ನೀವು ತೆಗೆದ್ರೂ ದ ಸ್ಟೋರಿ ವೋಂಟ್ ಕಂಪ್ಲೀಟ್. ಸೊ ಆ ಅರ್ಥದಲ್ಲಿ ಯಾವುದೋ ಸಿನಿಮಾಗಳು ಮಾಡ್ತಾ ಇದ್ದೀರಾ? ಜಾಕಿ 42 ಅಂತ ಒಂದು ನಡೀತಾ ಇದೆ. ಓಕೆ, ನಿಮ್ಮಿದ್ದು ಜೋಶು ಕನ್ನಡಕ್ಕೆ ಒಬ್ಬ ಒಳ್ಳೆ ಹೀರೋ ಬರ್ತಾ ಇದ್ದಾರೆ, ಯಾಕೋ ಸ್ವಲ್ಪ ಹಿನ್ನಡೆ ಆಯ್ತಾನೋ ಅಂತ ಸ್ವಲ್ಪ? ಇಲ್ಲ, ಅದಿದ್ದೇ ಇದೆ, ವರ್ಕಿಂಗ್ ಆನ್ ಇಟ್. ಸೊ ರೈಟ್ ಟೈಮ್ ಅಷ್ಟೇ. ಓಕೆ, ಬೇರೆ ಕಾರಣಗಳಿಗೆ ಬಹಳಷ್ಟು ಖ್ಯಾತಿಯನ್ನು ಪಡೆದಿದ್ದೀರಾ. ಆದರೆ ಇವತ್ತು ತುಂಬ ಖುಷಿ ಅನಿಸಿದ್ದು ಅಂದರೆ, ಇಂತಹ ಒಬ್ಬ ಪ್ರಬುದ್ಧ ಒಳ್ಳೆಯ ನಿರ್ದೇಶಕನನ್ನ ಪರಿಚಯಿಸಿದ್ದು ಸ್ಯಾಂಡಲ್ವುಡ್ಗೆ. ಏನು ಹೇಳ್ತೀರಾ ನಿಮ್ಮ ಗೆಳೆಯನ ಬಗ್ಗೆ? ಸತೀಶ್ ಸರ್, ಅವ್ರು ಮಾತಾಡೋಕ್ಕೆ ಮುಂಚೆ ಹೇಗೆ ಅಂತ ನಾನು ಹೇಳ್ತೀನಿ. ನನಗೆ ಗಾಂಧಿನಗರ ಗೊತ್ತಿರಲಿಲ್ಲ, ನನ್ನ ವೈಫಿಗೆ ಅವರು ಫಾರ್ ರಿಲೇಟಿವ್. ಸೊ ಹಂಗಾಗಿ BN ಗಂಗಾಧರ್ ಅಂತ ಗೊತ್ತಿರಬೇಕು, ದೊಡ್ಡ ಹೆಸರು ಅವರು. ಅವರಿಗೆ ಪರಿಚಯ ಮಾಡಿಸಿ, ಅದು ನನಗೆ ಎಷ್ಟು ಲಕ್ಕಿ ಅಂದರೆ, ನಾನು BN ಗಂಗಾಧರ್ ಅವರಿಂದ ನಾನು ಚಿತ್ರರಂಗದಲ್ಲೇ ಫಸ್ಟ್ ಕತೆ ಹೇಳಿದ ವ್ಯಕ್ತಿ ಶಿವಣ್ಣ. ಆ ಒಂದು ಹೆಮ್ಮೆ ನನಗಿದೆ. ಸೊ ಅದಾಯಿತು. ಹಂಸಲೇಖ ಅವರಿಗೆ ನಾನು ತುಂಬ ಫೇವ್ರೇಟ್ ಆಗಿಬಿಟ್ಟಿದ್ದೆ. ಅವರು ನೀನು ನನ್ನ ಜೊತೆ ಕೆಲಸ ಮಾಡು ಅಂತ ಹೇಳ, ಅಂದರೆ ಇದೆಲ್ಲ ನನಗೆ ಸಿಕ್ಕಿದ್ದು ಸತೀಶ್ ಅವರಿಂದ. ತುಂಬ ಥ್ಯಾಂಕ್ಸ್ ಸತೀಶ್. ಖುಷಿ ಅನ್ಸೋದು ಒಂದು ವೇದಿಕೆ ಸಿಕ್ಕಾಗ ಕೃತಜ್ಞತಾ ಭಾವ ಅರ್ಪಿಸೋದು. ಸತೀಶ್ ಸರ್ ಏನು ಹೇಳ್ತಾರೆ? ನಮಸ್ತೆ ಎಲ್ಲರಿಗೂ. ನನಗೆ ಪ್ರಸಿದ್ಧ ಅಂತ ನಿಮ್ಗೆ ಏನು ಪರಿಚಯ ಇದೆ, ಅವರು ಮಹೇಂದ್ರ ಅಂತ ಇದ್ರು, ಅವಾಗಿಂದ ಪರಿಚಯ ನನಗೆ, ಹಳೆ ಫ್ರೆಂಡು. ಅಂದರೆ ಇವ್ರು ಮಿಸಸ್ ಇದಾರಲ್ಲ, ಇವ್ರನ್ನ ಮದುವೆ ಆಗೋಕ್ಕಿಂತ ಮುಂಚೆಯಿಂದ ನನಗೆ ಪರಿಚಯ.
ಅಂದರೆ ಒಂದು ದೂರದ ರಿಲೇಷನು ಆಗಬೇಕು. ಸರ್ ಬಂದು ಫಸ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು, ಪರಿಚಯ ಮಾಡಿಕೊಡು ಅಂತ ಅವರು ಮಿಸ್ಸಸ್ಗೆ ಹೇಳಿದ್ರು. ನಾನು ಹೇಳಿದೆ ತುಂಬ ಕಷ್ಟ ಇದೆ, ಹಂಗೆ ಹಿಂಗೆ. ಇಲ್ಲ ಪರವಾಗಿಲ್ಲ, ನಾನು ಇದರಲ್ಲಿ ಒಂದು ಸಾಧನೆ ಮಾಡಲೇಬೇಕು, ನನಗೆ ಸ್ವಲ್ಪ ಲಿಂಕ್ ಇದು ಮಾಡಿಕೊಡು ಅಂದರು. ನಾನು ಫಸ್ಟು ಕರ್ಕೊಂಡೋಗಿ ಬಿ ಎನ್ ಗಂಗಾಧರ್ ಸರ್ ಆಫೀಸಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ದು. ಇವತ್ತು ಅವ್ರು ಹೇಳ್ದಂಗೆ ಮಾತು ಉಳಿಸ್ಕೊಂಡಿದ್ದಾರೆ. ಇದು ಆಲ್ರೆಡಿ ಸರ್ ಎಷ್ಟನೇ ಮೂರು ಆಯ್ತಲ್ಲ, 3ನೇ ಮೂವಿ. ಅಂದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ಈಗ ಬರ್ತಾ ಬರ್ತಾ ಕ್ವಾಲಿಟಿ ಆಗಲಿ ಇದಾಗಲಿ ಒಂದು ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಹೆಸರು ತಗೊಳ್ತಾ ಇದ್ದಾರೆ. ಅದು ನನಗೆ ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಆಮೇಲೆ ಈ ಮೂವಿಗೂ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಾಗಲಿ. ಆಮೇಲೆ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ನಾನು ಬಂದು ನೋಡ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.